ಹಾಯ್ ಆಸ್ಪಿರೆಂಟ್ಸ್ ಎಲ್ರು ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಸೊ ಇವತ್ತು ಕ್ಲಾಸ್ 2 ಪಾರ್ಟ್ಸ್ ಆಫ್ ಸ್ಪೀಚ್ ನಾವು ಲಾಸ್ಟ್ ಕ್ಲಾಸ್ ಅಲ್ಲೇ ಇದನ್ನ ಓದಿದ್ವಿ. ಬಟ್ ಇವಾಗ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ನಾವು 8 ಪಾರ್ಟ್ಸ್ ಆಫ್ ಸ್ಪೀಚ್ ನ ನೋಡಿದ್ವಿ. 8 ಟೈಪ್ಸ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್ ನ ನೋಡಿದ್ವಲ್ವಾ? ಅದ್ರಲ್ಲಿ ಒಂದನ್ನ ತಗೊಂಡು ಡೀಟೇಲ್ ಆಗಿ ಓದೋಣ. ದಟ್ ಈಸ್ ನೌನ್. ಓಕೆನಾ? ಒಂದು ಇವತ್ತಿನ ಕ್ಲಾಸ್ ಅಲ್ಲಿ ನಡೆಯುತ್ತೆ. ಸೊ ಪಾರ್ಟ್ಸ್ ಆಫ್ ಸ್ಪೀಚ್, ಟೈಪ್ಸ್ ಆಫ್ ಪಾರ್ಟ್ ಆಫ್ ಸ್ಪೀಚ್ ಇನ್ ಗ್ರಾಮರ್ ಅಲ್ಲಿ ನೋಡೋಣ. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ನಾವು ಓದಿದೀವಲ್ವಾ? ನೆನ್ಪಿದೆ ಅಲ್ಲ? ಲಾಸ್ಟ್ ಕ್ಲಾಸ್ ಅಲ್ಲಿ ಓದಿರೋದು ಮರಿಬಾರ್ದು. ಇನ್ನೊಂದ್ಸಲ ರಿವಿಷನ್ ಮಾಡ್ತೀನಿ, ಡೋಂಟ್ ವರಿ. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಮೀನ್ಸ್ ದ ಕ್ಲಾಸಿಫಿಕೇಶನ್ ಆಫ್ ವರ್ಡ್ಸ್ ಅಕಾರ್ಡಿಂಗ್ ಟು ದೇರ್ ಫಂಕ್ಷನ್ ಅಂಡ್ ಯೂಸ್ ಇನ್ ಎ ಸೆಂಟೆನ್ಸ್. ಅಂದ್ರೆ ಇಟ್ಸ್ ಸಿಂಪಲ್. ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ಏನು? ನಾವು ವರ್ಡ್ಸ್ಗಳನ್ನ ಯಾವುದ್ರದ್ದು ಆಧಾರದ ಮೇಲೆ ಅದ್ರಗಳ ಬಳಕೆನ ಮಾಡ್ತೀವೋ, ಅದ್ರಗಳ ಬಳಕೆ ಮತ್ತು ಕಾರ್ಯಗಳನ್ನ ಪದಗಳನ್ನಾಗಿ ವಿಂಗಡಿಸ್ತೀವೋ ಅದನ್ನ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಓಕೆನಾ? ವರ್ಡ್ಸ್ ನ ಅದು ಹೇಗೆ ವರ್ಕ್ ಮಾಡುತ್ತೆ, ಹೇಗೆ ಯೂಸ್ ಮಾಡ್ತೀವಿ, ಎಲ್ಲಿ ಯೂಸ್ ಮಾಡ್ತೀವಿ, ಅದ್ರ ಫಂಕ್ಷನ್ ಏನು ಅನ್ನೋದನ್ನ ಡಿವೈಡ್ ಮಾಡದೆ ಇಟ್ಸ್ ನಥಿಂಗ್ ಬಟ್ ಪಾರ್ಟ್ಸ್ ಆಫ್ ಸ್ಪೀಚ್. ಅದರಲ್ಲಿ 8 ವಿಧಗಳಿದಾವೆ ನಿಮಗೆ ಗೊತ್ತಿರೋ ಹಾಗೆ. ಸೊ ನೌನ್, ಪ್ರನೌನ್, ವರ್ಬ್, ಅಡ್ಜೆಕ್ಟಿವ್, ಅಡ್ವರ್ಬ್, ಪ್ರಿಪೋಸಿಷನ್, ಕಂಜಂಕ್ಷನ್ ಅಂಡ್ ಇಂಟರ್ಜಂಕ್ಷನ್. ಓಕೆ, ಒಂದ್ಸಲ ರಿವಿಷನ್ ಮಾಡೋಣ. ನೌನ್ ಅಂದ್ರೆ ಕನ್ನಡದಲ್ಲಿ ನಾಮಪದ, ಒಬ್ಬ ವ್ಯಕ್ತಿಯ ಹೆಸರು, ಪ್ಲೇಸ್, ಥಿಂಗ್, ಐಡಿಯಾ. ಇದನ್ನ ನಾವು ನೌನ್ ಅಂತ ಅಥವಾ ನಾಮಪದ ಅಂತ ಕರಿತೀವಿ. ಓಕೆನಾ? ದೆನ್ ನೆಕ್ಸ್ಟ್ ಪ್ರನೌನ್. ಪ್ರನೌನ್ ಅಂದ್ರೆ ಸರ್ವನಾಮ. ನೌನ್ ನ ಬದಲಿಗೆ ಬಳಸುವಂತ ಪದಗಳನ್ನ ನಾವು ಏನಂತ ಕರಿತೀವಿ? ಪ್ರನೌನ್ ಅಂತ ಕರಿತೀವಿ. ಅಂದ್ರೆ ನಾಮಪದದ ಬದಲಾಗಿ ಬಳಸುವಂತಹ ಪದಗಳೇ ಸರ್ವನಾಮಗಳು. ಪ್ರತಿ ಸಲ ರಾಮ್ 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 ಅಂತ ಬಳಸೋ ಬದಲು ಒಂದ್ಸಲ ರಾಮ್ ಅಂತ ಯೂಸ್ ಮಾಡಿ ನೆಕ್ಸ್ಟ್ ಟೈಮ್ ಹಿ, ಶಿ, ಇಟ್, ದೇ ಈ ತರ ಯೂಸ್ ಮಾಡುವಂಥದ್ದನ್ನ ಪ್ರನೌನ್ ಅಂತ ಕರಿತೀವಿ. ಓಕೆನಾ? ವರ್ಬ್ ಅಂದ್ರೆ ಏನು? ಕ್ರಿಯಾಪದ. ಕ್ರಿಯೆಯನ್ನ ತೋರಿಸುವಂತಹ ಪದವೇ ಕ್ರಿಯಾಪದ. ಶೋಸ್ ಆಕ್ಷನ್ಸ್ ಆರ್ ಸ್ಟೇಟ್. ಯಾವ ಪದ ಆಕ್ಷನ್ ಅಥವಾ ಸ್ಟೇಟ್ ನ ತೋರಿಸುತ್ತೋ ವರ್ಬ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ರನ್, ಈಟ್, ರೈಟ್. ಇಟ್ಸ್ ಲೈಕ್ ದಟ್. ಓಕೆ, ದೆನ್ ಅಡ್ಜೆಕ್ಟಿವ್ ಅಂದ್ರೆ ಗುಣವಾಚಕ. ಗುಣವಾಚಕ ಅಂದ್ರೆ ಒಂದು ಪದದ ಅದ್ರದ್ದು ಗುಣವನ್ನ ತಿಳಿಸುತ್ತೆ ಅಲ್ವಾ? ಸೊ ಆ ಗುಣವನ್ನ ತಿಳಿಸೋದನ್ನೇ ನಾವು ಗುಣವಾಚಕ ಅಂತ ಕರಿತೀವಿ. ಡಿಸ್ಕ್ರೈಬ್ಸ್ ಎ ನೌನ್ ಆರ್ ಪ್ರನೌನ್. ಅಂದ್ರೆ ನೌನ್ ನ ಎಕ್ಸ್ಪ್ಲೈನ್ ಮಾಡುತ್ತೆ, ಅದ್ರದ್ದು ಗುಣನ ತಿಳಿಸುತ್ತೆ. ಗುಡ್, ಬ್ಯೂಟಿಫುಲ್, ಶಾರ್ಟ್, ಟಾಲ್, ಈ ತರ. ಓಕೆನಾ? ನೆಕ್ಸ್ಟ್ ಅಡ್ವರ್ಬ್ ಅಂದ್ರೆ ಕ್ರಿಯಾ ವಿಶೇಷಣ. ಇದೇನ್ ಹೇಳುತ್ತೆ ಅಂದ್ರೆ ಕ್ರಿಯೆ ಯಾವ ರೀತಿ ನಡೆಯುತ್ತಿದೆ, ಸ್ಲೋ ಆಗಿ ನಡೀತಿದ್ಯಾ, ಕ್ವಿಕ್ ಆಗಿ ನಡೀತಿದ್ಯಾ, ಫಾಸ್ಟ್ ಆಗಿ ನಡೀತಿದ್ಯಾ, ಅಂದ್ರೆ ಕ್ರಿಯೆಯ ವಿಶೇಷವನ್ನ ತಿಳಿಸುವಂಥದ್ದು ಅಡ್ವರ್ಬ್ ಅಂತ ಕರಿತೀವಿ. ಡಿಸ್ಕ್ರೈಬ್ಸ್ ವರ್ಬ್, ಅಡ್ಜೆಕ್ಟಿವ್ ಆರ್ ಅನದರ್ ಅಡ್ವರ್ಬ್. ಈಸಿಯಾಗಿ ನೆನ್ಪಿಡ್ಕೊಳ್ಳಿ. ಒಂದು ಕ್ರಿಯೆ ಯಾವ ರೀತಿ ಅಂತ ತಿಳಿಸೋದೆ ಅಡ್ವರ್ಬ್, ಕ್ರಿಯೆಯನ್ನ ತಿಳಿಸೋದೆ ವರ್ಬ್. ಓಕೆನಾ? ಸೊ ನೆನ್ಪಿರ್ಲಿ, ಕ್ರಿಯೆಯನ್ನ ತಿಳಿಸೋದು ವರ್ಬ್, ಕ್ರಿಯೆ ಯಾವ ರೀತಿ ನಡೀತಿದೆ ಅನ್ನೋದನ್ನ ತೋರಿಸೋದೆ ಅಡ್ವರ್ಬ್. ಓಕೆನಾ? ದೆನ್ ಪ್ರಿಪೋಸಿಷನ್ ಅಂದ್ರೆ ಸಂಬಂಧ ಸೂಚಕ ಅವ್ಯಯ. ಶೋಸ್ ರಿಲೇಷನ್ ಬಿಟ್ವೀನ್ ದ ವರ್ಡ್ಸ್. ಅಂದ್ರೆ ಏನು? ಅಂದ್ರೆ ಒಂದು ವಸ್ತು ಎಲ್ಲಿದೆ, ಹೇಗಿದೆ, ಎಲ್ಲಿ ಕೆಳಗಡೆ ಇದೆಯಾ, ಮೇಲಿದ್ಯಾ, ಸೊ ಈ ತರ. ಅಂದ್ರೆ ಅದು ಒಂದು ವರ್ಡ್ಗೂ ಇನ್ನೊಂದು ವರ್ಡ್ಗೂ ಇರುವಂತಹ ರಿಲೇಷನ್ಸ್ಗಳನ್ನ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್, ದ The pen is on the table, under the table, under the bed. Okay, the cat is under the bed. The pen is on the above. So ಒಂದು ಪದಕ್ಕೂ ಇನ್ನೊಂದು ಪದಕ್ಕೂ ಒಂದು ಸಂಬಂಧವನ್ನ ಸೂಚಿಸುತ್ತೆ ಅಲ್ವಾ? ಅದನ್ನ ನಾವು ಪ್ರಿಪೋಸಿಷನ್ ಅಂತ ಕರಿತೀವಿ. ದೆನ್ ಕಂಜಂಕ್ಷನ್ ಅಂದ್ರೆ ಇದು ಜಾಯಿನ್ ಮಾಡುತ್ತೆ ವರ್ಡ್ಸ್ಗಳನ್ನ, ಸೆಂಟೆನ್ಸ್ಗಳನ್ನ, ಎರಡು ಪದಗಳನ್ನ ಜೋಡಿಸೋದಕ್ಕೆ ಯೂಸ್ ಮಾಡುವಂಥದ್ದು. ಪ್ರಿಪೋಸಿಷನ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸಂಬಂಧವನ್ನ ಸೂಚಿಸುತ್ತೆ. ಬಟ್ ಕಂಜಂಕ್ಷನ್ ಅಲ್ಲಿ ಏನ್ ಮಾಡುತ್ತೆ ಅಂದ್ರೆ ಎರಡು ಸೆಂಟೆನ್ಸ್ಗಳನ್ನ ಜೋಡಿಸೋದಕ್ಕೆ ಬಳಸುವಂಥದ್ದು. ಓಕೆನಾ? ಅರ್ಥ ಆಗ್ತಿದ್ಯಾ? ಆಪಲ್ ಅಂಡ್ ಬನಾನಾ. ಓಕೆನಾ? ಎರಡನ್ನೂ ಸೇರ್ಸದೆ ಆಪಲ್ ಬನಾನಾ ಅನ್ನೋದಕ್ಕಿಂತ ಆಪಲ್ ಬನಾನಾ ಎರಡು ಬೇರೆ ಬೇರೆ ಅಲ್ವಾ? ಎರಡನ್ನೂ ಸೇರಿಸಿ ಹೇಳ್ಬೇಕು ಅಂದ್ರೆ ಆಪಲ್ ಅಂಡ್ ಬನಾನಾ, ಸನ್ ಅಂಡ್ ಮೂನ್. ಓಕೆನಾ? ಈ ತರ ಹೇಳೋದನ್ನ ನಾವು ಕಂಜಂಕ್ಷನ್ ಅಂತ ಕರಿತೀವಿ. ದೆನ್ ಇಂಟರ್ಜೆಕ್ಷನ್ ಅಂದ್ರೆ ಏನು? ಉದ್ಗಾರವಾಚಕ. ಅಂದ್ರೆ ಒಬ್ರನ್ನ ಒಂದು ಮೂಮೆಂಟ್ ನ ನಾವು ಎಕ್ಸ್ಪ್ರೆಷನ್ ಕೊಡೋದು, ಫೀಲಿಂಗ್ಸ್ ನ ತೋರ್ಸೋದು. ವಾವ್, ಹುರ್ರೇ. ಸೊ ಈ ತರ ಎಕ್ಸ್ಪ್ರೆಷನ್ ನ ತೋರ್ಸೋದನ್ನ ನಾವು ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಓಕೆನಾ? ಸೊ ಎಲ್ಲಾನು ನೆನಪಿದೆ ಅನ್ಕೊಂತೀನಿ. ಸೊ ಈ ಕ್ಲಾಸ್ 2 ಅಲ್ಲಿ ನಾವು ಪಾರ್ಟ್ ಆಫ್ ಸ್ಪೀಚ್ ನ ಫಸ್ಟ್ನೇ ವಿಧವಾದಂತಹ ನೌನ್
ನೌನ್ ಅನ್ನೋ ವಿಧವನ್ನ ನಾವು ಇದರಲ್ಲಿ ಕಲಿತೀವಿ. ನೌನ್ ಅಂದ್ರೆ ಏನು, ಅದ್ರ ವಿಧಗಳೇನು. ಇವಾಗ ನಾವು ಎಲ್ಲಾ ಪಾರ್ಟ್ಸ್ ಆಫ್ ಸ್ಪೀಚ್ ನೋಡಿದ್ವಿ, ಬಟ್ ಪ್ರತಿಯೊಂದರಲ್ಲೂ ಅದರದೇ ಆದಂತಹ ವಿಧಗಳಿದಾವೆ. ಓಕೆನಾ, ಟೈಪ್ಸ್ ಇದೆ. ಸೊ ಅದನ್ನ ಇದರಲ್ಲಿ ತಿಳ್ಕೊಂತೀವಿ. ಓಕೆನಾ. ಸೊ ಫಸ್ಟ್ ಒನ್ ಇದು ಇಡೀ ಕ್ಲಾಸಲ್ಲಿ ಇರೋದು ನೌನ್. ನೌನ್ ಅಂದ್ರೆ ಏನು, ಫಸ್ಟ್ ಆಫ್ ಆಲ್ ಅದನ್ನ ನೋಡೋಣ. ಆಲ್ರೆಡಿ ಹೇಳಿದ್ದೀನಿ, ನೌನ್ ಈಸ್ ಅ ವರ್ಡ್ ದಟ್ ನೇಮ್ಸ್ ಎ ಪರ್ಸನ್, ಪ್ಲೇಸ್, ಥಿಂಗ್, ಅನಿಮಲ್, ಐಡಿಯಾ, ಫೀಲಿಂಗ್. ಇದೆಲ್ಲಾನು ಹೇಳುವಂಥದ್ದನ್ನ ನಾವು ಏನಂತ ಕರಿತೀವಿ, ಒಂದು ಪರ್ಸನ್ನು ಅಥವಾ ಪ್ರಾಣಿ, ಸ್ಥಳ, ವಸ್ತು, ಕಲ್ಪನೆ, ಭಾವನೆ, ಇದನ್ನೆಲ್ಲ ಹೇಳೋದನ್ನ ನಾವು ನೌನ್ ಅಂತ ಕರಿತೀವಿ. ಓಕೆನಾ. ಸೊ ಸಿಂಪಲ್ ರೂಲ್ ಏನು ಅಂದ್ರೆ, ನೌನ್ ಅಂದ್ರೆ ಇಟ್ಸ್ ಸಿಂಪಲ್ ಬಟ್ ನೇಮಿಂಗ್ ವರ್ಡ್, ಹೆಸರಿಸುವ ಪದಗಳು. ಓಕೆನಾ. ಒಂದು ಗಿಡಕ್ಕೊಂದು ಹೆಸರಿಡ್ತೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ತೆಂಗಿನ ಮರ, ಇಟ್ಸ್ ಅ ನಾಮಪದ. ಮೈಸೂರು ಹೆಸರಿಟ್ವಿ ಅಲ್ಲ, ಒಂದು ಊರಿಗೆ ಒಂದು ಹೆಸರಿಟ್ವಿ, ಮೈಸೂರು ನಾಮಪದ. ದೆನ್ ಒಂದು ವಸ್ತು, ಕನ್ನಡಿ ಅದೊಂದು ಆಬ್ಜೆಕ್ಟ್, ಅದಕ್ಕೆ ಹೆಸರಿಟ್ಟಿದೀವಿ ನಾವು. ಸೊ ನೌನ್. ದೆನ್ ಫೋನ್ ಕೂಡ ಒಂದು ವಸ್ತು, ಅದಕ್ಕೆ ಹೆಸರಿಟ್ಟಿದೀವಿ, ಫೋನ್. ಕರೆಕ್ಟ್ ಅಲ್ವಾ. ಸೊ ಈ ತರ ಪ್ರೀತಿ ಅದೊಂದು ಫೀಲಿಂಗ್ಸ್, ಅದಕ್ಕೆ ನಾವು ಒಂದು ಹೆಸರು ಕೊಟ್ಟಿದ್ದೀವಿ, ಏನು, ಪ್ರೀತಿ, ಅಳು, ದುಃಖ, ನಗು, ಇದಕ್ಕೆಲ್ಲ ಹೆಸರು ಕೊಟ್ಟಿದ್ದೀವಿ. ಸೊ ಯಾವುದೇ ಒಂದು ವಸ್ತುಗಾಗ್ಲಿ, ವ್ಯಕ್ತಿಗಾಗ್ಲಿ, ಅಥವಾ ಸ್ಥಳಕ್ಕಾಗ್ಲಿ, ಅಥವಾ ಒಂದು ಭಾವನೆಗೆ ನಾವು ಹೆಸರು ಕೊಡ್ತೀವಿ ಅಂದ್ರೆ ಅದನ್ನ ನೌನ್ ಅಂತ ಕರಿತೀವಿ. ಇಫ್ ಯು ಕ್ಯಾನ್ ಸಿ ಇಟ್, ಟಚ್ ಇಟ್, ಫೀಲ್ ಇಟ್ ಆರ್ ಥಿಂಕ್ ಅಬೌಟ್ ಇಟ್. ಅದನ್ನ ನೀವು ನೋಡ್ಬೋದು, ಟಚ್ ಮಾಡ್ಬೋದು, ಫೀಲ್ ಮಾಡ್ಬೋದು, ಈವನ್ ಥಿಂಕ್ ಮಾಡ್ಬೋದು. ಅದೇ ನೌನ್. ಓಕೆನಾ. ಒಂದು ಎಕ್ಸಾಂಪಲ್ ನೋಡೋಣ. ಓಕೆನಾ. ವ್ಯಕ್ತಿಗೆ ರಾಮ್ ಅಂತ, ಸ್ಥಳಕ್ಕೆ ಬೆಂಗಳೂರು, ದೆನ್ ವಸ್ತುಗೆ ಬುಕ್, ಅನಿಮಲ್ಗೆ ಡಾಗ್, ದೆನ್ ಫೀಲಿಂಗ್ಸ್ಗೆ ಲವ್, ಐಡಿಯಾಗೆ ಹಾನೆಸ್ಟಿ. ಓಕೆನಾ. ಸೊ ಇವೆಲ್ಲನೂ ನಾಮಪದಗಳೇ. ಎಲ್ಲೆಲ್ಲೆಲ್ಲ ನಾವು ಹೆಸರಿಡ್ತೀವೋ ಅದಕ್ಕೆಲ್ಲ ನಾಮಪದ. ಸಿಂಪಲ್. ಓಕೆನಾ. ನೆಕ್ಸ್ಟ್ ಟೈಪ್ಸ್ ಆಫ್ ನೌನ್, ವೆರಿ ಇಂಪಾರ್ಟೆಂಟ್, ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆನಾ. ಡೋಂಟ್ ವರಿ, ಐ ಶೇರ್ ದ PDF ಇನ್ ಟೆಲಿಗ್ರಾಮ್ ಚಾನಲ್. ಓಕೆನಾ. ಸೊ ಫಸ್ಟ್ ವಿಧಾನೆ, ಫಸ್ಟ್ ಟೈಪ್ ಎ ಪ್ರಾಪರ್ ನೌನ್ ಅಥವಾ ಸರಿಯಾದ ನಾಮಪದ. ಓಕೆನಾ. ಎ ಪ್ರಾಪರ್ ನೌನ್ ಈಸ್ ಎ ಸ್ಪೆಸಿಫಿಕ್ ನೇಮ್ ಆಫ್ ಎ ಪರ್ಟಿಕ್ಯುಲರ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್. ಇಟ್ ಆಲ್ವೇಸ್ ಬಿಗಿನ್ಸ್ ವಿತ್ ಅ ಕ್ಯಾಪಿಟಲ್ ಲೆಟರ್. ನೆನ್ಪಿರ್ಲಿ. ಏನು ಹೇಳ್ತಿದ್ದಾರೆ ಅವರು, ಪ್ರಾಪರ್ ನೌನ್ ಅಥವಾ ಸರಿಯಾದ ನೌನ್ ಅಂದ್ರೆ ಸಂಜ್ಞಾನಾಮ. ಓಕೆನಾ. ಕನ್ನಡದಲ್ಲಿ ಏನು ಅಂದ್ರೆ, ಒಂದು ಪರ್ಟಿಕ್ಯುಲರ್ ಪರ್ಸನ್, ಪ್ಲೇಸ್ ಅಥವಾ ಥಿಂಗ್, ಇದನ್ನೆಲ್ಲ ನಾವು ಪ್ರಾಪರ್ ನೌನ್ ಅಂತ ಕರಿತೀವಿ. ಪರ್ಟಿಕ್ಯುಲರ್ ಆಗಿ ಹೇಳೋ ಅಂಥದ್ದು, ಸ್ಪೆಸಿಫಿಕ್ ನೇಮ್ ಇರುತ್ತೆ ಇವಕ್ಕೆ. ಓಕೆನಾ. ಸ್ಪೆಸಿಫಿಕ್ ಆಗಿ ಹೇಳಿರೋ ಅಂಥದ್ದು, ಇದಕ್ಕೆಲ್ಲ ಸ್ಪೆಸಿಫಿಕ್ ನೇಮ್ ಕೊಟ್ಟಿರ್ತೀವಿ ನಾವು. ಓಕೆನಾ. ಮೈಸೂರು, ಬೆಂಗಳೂರು, ಕರೆಕ್ಟ್ ಅಲ್ವಾ. ಇಲ್ಲ ನನ್ನ ಹೆಸರು ದೀಕ್ಷಿತಾ, ಇದಕ್ಕೆಲ್ಲ ಸ್ಪೆಸಿಫಿಕ್ ನೇಮ್ ಇರುತ್ತೆ. ನಾರ್ಮಲ್ ಆಗಿ ಇದೆಲ್ಲ ಕ್ಯಾಪಿಟಲ್ ಲೆಟರ್ ಇಂದ ಶುರು ಆಗುತ್ತೆ. ಅದು ವೆರಿ ಇಂಪಾರ್ಟೆಂಟ್. ನೋಡಿ, ಫಾರ್ ಎಕ್ಸಾಂಪಲ್ ರಾಹುಲ್, ಮುಂಬೈ, ಗಂಗಾ, ಸಂಡೇ, ಜಾನ್ವರಿ, ತಾಜ್ ಮಹಲ್, ಟೊಯೋಟಾ. ಓಕೆ. ನೋಡಿ, ಆಲ್ಮೋಸ್ಟ್ ನಾವು ಕ್ಯಾಪಿಟಲ್ ಲೆಟರ್ ಇಂದ ಶುರು ಆಗಿರೋದನ್ನ ನೋಡ್ಬೋದು. ರಾಹುಲ್ ಇಸ್ ಮೈ ಫ್ರೆಂಡ್. ಓಕೆ. ರಾಹುಲ್, ಐ ಲಿವ್ ಇನ್ ಮುಂಬೈ. ನೋಡಿ, ಮುಂಬೈ ಅನ್ನೋದು ಎಂ ಅನ್ನೋದು ಯಾವಾಗ್ಲೂ ಕ್ಯಾಪಿಟಲ್ ಇದೆ, ಆರ್ ಅನ್ನೋದು ಕ್ಯಾಪಿಟಲ್ ಇದೆ. ಸಂಡೇ ಈಸ್ ಮೈ ಫೇವ್ರೆಟ್ ಡೇ, ಎಸ್ ಕ್ಯಾಪಿಟಲ್ ಇದೆ. ಸೊ ಯಾವ್ದಾದ್ರೂ ಒಂದು ವಸ್ತು, ವ್ಯಕ್ತಿ ಅಥವಾ ಒಂದು ಸ್ಥಳಕ್ಕೆ ಹೆಸರು ಕೊಡ್ತಿದೀವಿ ಅಂದ್ರೆ ಅದು ಪ್ರಾಪರ್ ನೌನ್ ಆಗಿರುತ್ತೆ. ಆಲ್ಮೋಸ್ಟ್ ನೌನ್ ಪ್ರಾಪರ್ ನೌನ್ ಎರಡು ಸಿಮಿಲರ್ ಆಗೇ ಇರುತ್ತೆ, ಏನು ಡಿಫ್ರೆನ್ಸ್ ಇರಲ್ಲ. ಬಟ್ ಏನು ಅಂದ್ರೆ ಕ್ಯಾಪಿಟಲ್ ಲೆಟರ್ನ ಬಳಸ್ತೀವಿ ಅನ್ನೋದು ನೆನ್ಪಿಟ್ಕೊಳ್ಳಿ, ಪ್ರಾಪರ್ ನೌನ್. Next, common noun. Common noun is a general name for a person, place, or a thing. It does not begin with a capital letter unless it starts a sentence. ಅಂದ್ರೆ ಸಾಮಾನ್ಯ ನಾಮಪದವು ಒಂದು ವ್ಯಕ್ತಿ, ಸ್ಥಳ ಅಥವಾ ವಸ್ತುವಿನ ಸಾಮಾನ್ಯ ಹೆಸರು. ಇದು ವಾಕ್ಯದ ಆರಂಭದಲ್ಲಿ ಬರದ ಹೊರತು ದೊಡ್ಡ ಅಕ್ಷರದಿಂದ ಪ್ರಾರಂಭವಾಗುವುದಿಲ್ಲ. ಓಕೆನಾ. ಅಂದ್ರೆ ಏನು ಅಂದ್ರೆ, ಇಟ್ಸ್ ಎ ಜನರಲ್ ನೇಮ್ ಫಾರ್ ಎ ಪರ್ಸನ್, ಪ್ಲೇಸ್, ಥಿಂಗ್. ಓಕೆನಾ. ಅಂದ್ರೆ ಇನ್ನೊಂದು ಸ್ವಲ್ಪ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಬಾಯ್ ಹುಡುಗ, ರಾಹುಲ್. ಕರೆಕ್ಟಾ. ಸೊ ಇದ್ರಲ್ಲಿ ನೋಡಿ, ನೌನು ಪ್ರಾಪರ್ ನೌನು, ಕಾಮನ್ ನೌನು ಪ್ರಾಪರ್ ನೌನ್. ಓಕೆನಾ. ಈಗ ನಾನು ಹೇಳ್ತೀನಿ, ಇವಾಗ ಎರಡಕ್ಕೂ ವ್ಯತ್ಯಾಸ ಹೇಳ್ತೀನಿ. ಓಕೆನಾ. ಇವಾಗ ಇದು ಕಾಮನ್ ನೌನ್ ಅನ್ಕೊಳ್ಳೋಣ.
ಸರಿ, ಫಸ್ಟ್ ನಾವು ಪ್ರಾಪರ್ ನೌನ್ ಅಲ್ವಾ ಓದಿದ್ದು, ಸೊ ಪ್ರಾಪರ್ ನೌನ್ ಅನ್ಕೊಳ್ಳೋಣ. ಓಕೆ, ಇದು ಕಾಮನ್ ನೌನ್ ಅನ್ಕೊಳ್ಳೋಣ. ಎರಡಕ್ಕೂ ಡಿಫ್ರೆನ್ಸ್ ಹೇಳ್ತೀನಿ. ಸೆಂಟೆನ್ಸ್ ಇಂದ ಡೆಫಿನಿಷನ್ ಇಂದ ಗೊತ್ತಾಗಲ್ಲ, ಅದಕ್ಕೆ ನಾನು ಹೇಳ್ತೀನಿ. ಈಗ ಪ್ರಾಪರ್ ನೌನ್, ಓಕೆನಾ? ನನ್ನ ಹೆಸರು ಬರೀತೀನಿ, ಒಂದ್ ನಿಮಿಷ. ದೀಕ್ಷಾ, ಓಕೆನಾ? ಸೊ ದೀಕ್ಷಾ ಒಂದ್ ಪರ್ಸನ್ ಹೆಸರು ಅಲ್ವಾ ಇದು? ಓಕೆ, ನೆಕ್ಸ್ಟ್ ಯಾವ್ದಾದ್ರು ಮರದ ಹೆಸರು ಹೇಳಿ. ಕೋಕೋನಟ್ ಟ್ರೀ ಏನೇ ಅನ್ಕೊಳ್ಳೋಣ. ಸೊ ಕೋಕೋನಟ್ ಟ್ರೀ ಶಾರ್ಟ್ ಆಗಿ ಬರಿತೀನಿ, ಬರೆಯಕ್ ಕಷ್ಟ ಆಗುತ್ತೆ. ನೆಕ್ಸ್ಟು ಒಂದ್ ಪ್ರಾಣಿ, ಯಾವುದು? ಹುಲಿನಾ? ಹಾ, ಹುಲಿ. ಓಕೆ, ನೆಕ್ಸ್ಟು ಬೇರೆ ಏನಾದ್ರು? ಬೇರೆ ಯಾವ್ದು ಇಡೋಣ? ಸಿಟಿ ಇಡೋಣ. ಓಕೆ, ಮೈಸೂರು. ಓಕೆ, ಇವೆಲ್ಲ ಪ್ರಾಪರ್ ನೌನ್, ಓಕೆನಾ? ಸೊ ಕಾಮನ್ ನೌನ್ ಏನಾಗುತ್ತೆ? ದೀಕ್ಷಾ ಅನ್ನೋಳು ಹುಡುಗಿ, ಗರ್ಲ್ ಅಲ್ವಾ? ಕರೆಕ್ಟಾ? ಹೇಳ್ತೀನಿ, ಡೌಟ್ ಬೇಡ. ಕೊಕೊನೆಟ್ ಅನ್ನೋದು ಒಂದು ಟ್ರೀ, ಕೊಕೊನೆಟ್ ಟ್ರೀ ಅಂತ ಹೇಳಿದ್ವಲ್ಲ, ಟ್ರೀ. ಹುಲಿ ಅನ್ನೋದು ಒಂದು ಪ್ರಾಣಿ, ಅನಿಮಲ್, ಕರೆಕ್ಟ್ ಅಲ್ವಾ? ಅನಿಮಲ್. ಮೈಸೂರು ಅನ್ನೋದು ಒಂದು ಸಿಟಿ, ಕರೆಕ್ಟಾ? ಸೊ ಈಗ ಡಿಫ್ರೆನ್ಸ್ ಹೇಳ್ತೀನಿ ನೋಡಿ. ಪ್ರಾಪರ್ ನೌನ್ ಅಲ್ಲಿ ಪರ್ಟಿಕ್ಯುಲರ್ ಪರ್ಸನ್ಗೆ ಹೇಳ್ತಾರೆ, ಅಂದ್ರೆ ಪರ್ಟಿಕ್ಯುಲರ್. ದೀಕ್ಷಾ ಅಂದ್ರೆ ಅವಳೆ, ಕೊಕೊನೆಟ್ ಟ್ರೀ ಅಂದ್ರೆ ಅದೇ. ಓಕೆನಾ? ಎಲ್ಲಾ ಮರಗಳನ್ನೂ ನಾವು ಕೊಕೊನೆಟ್ ಟ್ರೀ ಅಂತ ಕರಿತೀವ? ಇಲ್ಲ, ಒಂದು ಪರ್ಟಿಕ್ಯುಲರ್ ಟ್ರೀಗೆ ಮಾತ್ರ, ಕೊಕೊನೆಟ್ ಬಿಡುವಂತಹ ಟ್ರೀಗೆ ಮಾತ್ರ ಕೊಕೊನೆಟ್ ಅಂತ ಕರಿತೀವಿ. ಬಟ್ ಅದು ಒಂದು ಟ್ರೀನೇ ಅಲ್ವಾ? ನೋಡಿ, ಜನರಲ್ ಆಗಿ ಅದು ಟ್ರೀ ಫ್ಯಾಮಿಲಿಗೆ ಬರುತ್ತೆ, ನಾನು ಗರ್ಲ್ ಅಂತ ಕರಿತೀವಿ. ಸೊ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇವಾಗ ಒಂದು ಕ್ಲಾಸ್ ರೂಮ್ ಇದೆ, ಓಕೆನಾ? ಕ್ಲಾಸ್ ರೂಮ್ ಅಲ್ಲಿ ತುಂಬಾ ಇದ್ದಾರೆ. ಒಂದು ಈ ಕಡೆ ಹುಡುಗಿರ್ ಸ್ಟೂಡೆಂಟ್ಸ್ ಇದ್ದಾರೆ, ಈ ಕಡೆ ಹುಡುಗರು ಸ್ಟೂಡೆಂಟ್ಸ್ ಇದ್ದಾರೆ, ದೆನ್ ಟೀಚರ್ಸ್ ಇದ್ದಾರೆ, ಬೋರ್ಡ್ ಇದೆ, ಬೆಂಚ್ ಇದೆ, ಎಲ್ಲಾನು ಇದೆ, ಕರೆಕ್ಟಾ? ಈಗ ನಾ ಹೇಳ್ತೀನಿ, ಸ್ಟೂಡೆಂಟ್ಸ್ ಅನ್ನೋದು ಕಾಮನ್ ನೌನ್, ಅಂದ್ರೆ ಎಲ್ರನ್ನೂ ಸೇರ್ಸಿ ಕರೆಯುವಾಗ ಕಾಮನ್ ನೌನ್ ಅದು ಸ್ಟೂಡೆಂಟ್ಸ್ ಅನ್ನೋದು. ಬಟ್ ಅದ್ರಲ್ಲಿ ಸೌಮ್ಯ ಅಂತ ಒಂದು ಹುಡುಗಿ ಇದ್ದಾಳೆ, ಸೌಮ್ಯ ಅಂತ ಹೇಳಿದ್ರೆ ಪ್ರಾಪರ್ ನೌನ್. ಅರ್ಥ ಆಯ್ತಾ? ಸೊ ಈಗ ಟೀಚರ್ಸ್ ಅನ್ನೋದು ಕಾಮನ್, ಅಲ್ಲಿ ಎಷ್ಟ್ ಜನ ಬೇಕಿರೋ ಟೀಚರ್ಸ್ ಇರ್ಬೋದು, ಅಲ್ಲಿ ಯಾರ್ಯಾರೆಲ್ಲ ಟೀಚಿಂಗ್ ಮಾಡ್ತಾರೋ ಅವ್ರೆಲ್ರನ್ನೂ ನಾವು ಟೀಚರ್ಸ್ ಅಂತಾನೆ ಕರಿತೀವಿ. ಸೊ ಕಾಮನ್ ಆಗಿ ಕರೆಯೋದು ನಾವು ಅದನ್ನ ಟೀಚರ್ಸ್. ಬಟ್ ಅದ್ರಲ್ಲಿ ಸುನೀತಾ ಅಂತ ಒಬ್ರು ಟೀಚರ್ ಇದ್ದಾರೆ, ಸೊ ಸುನೀತಾ ಅನ್ನೋದೇನಾಯ್ತು? ಪ್ರಾಪರ್ ನೌನ್ ಆಯ್ತು. ಈಗ ಬೇರೆ ಏನ್ ಹೇಳೋಣ? ಸೊ ಈ ತರ. ಸೊ ಈಗ ಒಂದ್ ಕಾಡಲ್ಲಿ ಅನಿಮಲ್ಸ್ ಇದೆ ಅನ್ಕೋಣ. ಸೊ ಅನಿಮಲ್ಸ್ ಅನ್ನೋದು ಕಾಮನ್ ನೌನ್, ಕರೆಕ್ಟ್ ಅಲ್ವಾ? ಅಂದ್ರೆ ಕಾಮನ್ ಆಗಿ ಕರೆಯೋದು ಅನಿಮಲ್ಸ್ ಅನ್ನೋದು. ಬಟ್ ಪರ್ಟಿಕ್ಯುಲರ್ ಆಗಿ ಒಂದ್ ಅನಿಮಲ್ ಹೇಳ್ತೀವಿ ಗೊತ್ತಾ, ಅದೇನಾಗುತ್ತೆ? ಪ್ರಾಪರ್ ನೌನ್ ಆಗುತ್ತೆ. ಓಕೆನಾ? ಅಂದ್ರೆ ಒಂದು ಪರ್ಟಿಕ್ಯುಲರ್ ಪರ್ಸನ್, ಒಂದು ಪರ್ಟಿಕ್ಯುಲರ್ ಪ್ಲೇಸ್. ನೋಡಿ, ಸಿಟಿ ಇವಾಗ ಸಿಟಿ ಅನ್ನೋದು ಬ್ಯಾಂಗ್ಳೂರ್ ಸಿಟಿ, ಮ್ಯಾಂಗ್ಳೂರ್ ಸಿಟಿ, ಮೈಸೂರ್ ಸಿಟಿ. ಸೊ ಎಲ್ಲಾನು ಸಿಟಿಗಳು ಬೇಕಾದಷ್ಟಿದಾವೆ ಇಂಡಿಯಾದಲ್ಲಿ. ಬಟ್ ಮೈಸೂರು ಅನ್ನೋದು ಒಂದೇ ಸಿಟಿ ಇರೋದು, ಕರೆಕ್ಟ್ ಅಲ್ವಾ? ಸೊ ಅವಾಗ ಏನಾಗುತ್ತೆ? ಅದು ಪ್ರಾಪರ್ ನೌನ್ ಆಗುತ್ತೆ. ಅಂದ್ರೆ ಇವಾಗ ದೀಕ್ಷಾ ಅನ್ನೋರು ಎಷ್ಟ್ ಜನ ಬೇಕಿದ್ರು ಇರ್ಬೋದು, ಬಟ್ ಅವ್ರನ್ನೆಲ್ಲರೂ, ಇವಾಗ ನಾನು 10 ಜನ ದೀಕ್ಷಾ ಇರ್ಬೋದು, ಬಟ್ ಕರೆಯುವಾಗ ಅವ್ರೆಲ್ರು ಹುಡುಗಿರಪ್ಪ ಅವರು ಅಂತಾನೆ ಕರೆಯೋದು. ಕೊಕೊನಟ್ ಟ್ರೀ ಅನ್ನೋದು ಬೇಕಾದಷ್ಟಿರ್ಬೋದು, ಬಟ್ ಆದ್ರೆ ಅದೆಲ್ಲದು ಟ್ರೀ ಜೊತೆಗೆ ಸೇರುತ್ತೆ ಅಲ್ವಾ? ಬಟ್ ಪರ್ಟಿಕ್ಯುಲರ್ ಆಗಿ ಅದು ಕೊಕೊನಟ್ ಟ್ರೀ. ಅಂದ್ರೆ ಒಂದು ಪದನ ಅಥವಾ ಒಂದು ವರ್ಡ್ನ ನಾವು ಪರ್ಟಿಕ್ಯುಲರ್ ಒಂದು ಪರ್ಸನ್ಗೆ, ಒಂದು ವ್ಯಕ್ತಿಗೆ, ಅಥವಾ ಒಂದು ಅನಿಮಲ್ಗೆ, ಅಥವಾ ಈ ತರ ಒಂದು ಸ್ಥಳಕ್ಕೆ, ಈ ತರದಕ್ಕೆ ಕರಿತಿದ್ರೆ, ಪರ್ಟಿಕ್ಯುಲರ್ ಆಗಿ ಕರಿತಿದ್ರೆ ಅದು ಪ್ರಾಪರ್ ನೌನ್. ಜನರಲ್ ಆಗಿ ಎಲ್ಲಾನು ಸೇರಿಸಿ ಹೇಳುವಾಗ ಅದು ಕಾಮನ್ ಆಗಿ ಜನರಲ್ ಹೇಳೋದು. ಸೊ ಪರ್ಟಿಕ್ಯುಲರ್ ಆಗಿ ಹೇಳಿದ್ರೆ ಪ್ರಾಪರ್ ನೌನ್, ಜನರಲ್ ಆಗಿ ಹೇಳಿದ್ರೆ ಕಾಮನ್ ಆಗಿ ಹೇಳಿದ್ರೆ ಕಾಮನ್ ನೌನ್. ಅರ್ಥ ಆಯ್ತಾ? ಈಗ ಅವ್ರು ಕೊಟ್ಟಿದ್ದಾರೆ, ಈಗ ಅರ್ಥ ಆಯ್ತು ಅನ್ಕೊಂಡಿ. ಈಗ ನೋಡಿ, ಬಾಯ್ ಹುಡುಗ ರಾಹುಲ್, ಓಕೆನಾ? ಇದು ಕನ್ನಡದಲ್ಲಿ ಬಿಟ್ಬಿಡಿ, ಓಕೆನಾ? ಇದು ಜಸ್ಟ್ ಅವ್ರು ಇದು ಕೊಟ್ಟಿದ್ದಾರೆ. ಬಾಯ್ ಅಂದ್ರೆ ಏನು? ಕಾಮನ್ ನೌನ್. ಎಲ್ಲಾ ಹುಡುಗರೇ, ಕರೆಕ್ಟ್ ಅಲ್ವಾ? ಬಟ್ ಅದ್ರಲ್ಲಿ ಒಬ್ಬ ಹುಡುಗ ಇದ್ದಾನೆ, ಪರ್ಟಿಕ್ಯುಲರ್ ಆಗಿ ರಾಹುಲ್. ಸೊ
ಪರ್ಟಿಕ್ಯುಲರ್ ಆಗಿ ಹೇಳಿದ್ವಿ ರಾಹುಲ್, ಕರೆಕ್ಟ್ ಅಲ್ಲ, ಅದು ಪ್ರಾಪರ್ ನೌನ್ ಆಯ್ತು. ದೆನ್ ಸಿಟಿ ಬೇಕಾದಷ್ಟು ಸಿಟಿ ಇದೆ, ಮೈಸೂರು, ಬ್ಯಾಂಗ್ಳೂರ್, ಡೆಲ್ಲಿ, ಚೆನ್ನೈ, ಬೇಕಾದಷ್ಟಿದೆ. ಸೊ ಬಟ್ ಪರ್ಟಿಕ್ಯುಲರ್ ಆಗಿ ಒಂದು ಹೇಳ್ತಿದೀವಿ ಮುಂಬೈ ಅಂದಾಗ ಅದು ಪ್ರಾಪರ್ ನೌನ್. ಅದೇ ತರನೇ ರಿವರ್, ಬೇಕಾದಷ್ಟು ರಿವರ್ ಇದೆ, ಎಲ್ಲಾ ರಿವರ್ಗಳು ರಿವರ್ಗೆ ಅಂತ ಕರಿತೀವಿ. ಬಟ್ ಅದರಲ್ಲಿ ಕಾವೇರಿ ಅಂತ ಕರೆದ್ರೆ ಇಲ್ಲ ಗಂಗಾ ಅಂತ ಕರೆದ್ರೆ ಅದು ಪ್ರಾಪರ್ ನೌನ್. ಅರ್ಥ ಆಯ್ತು ಅನ್ಕೊಂತೀನಿ. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಹೋಗೋಣ. ಈಸಿ ಹೆಸರು ನೋಡಿ, ಇನ್ನು ಈಸಿಯಾಗಿ ಒಂದು ಟ್ರಿಕ್ ಹೇಳ್ಕೊಟ್ಟಿದ್ದಾರೆ. ಪ್ರಾಪರ್ ನೌನ್ ಅಂದ್ರೆ ಯುವರ್ ನೇಮ್. ನೋಡಿ ಅದನ್ನೇ ನಾನು ಹೇಳಿದ್ದು, ನಿಮ್ಮ ಹೆಸರು ದೀಕ್ಷಾ. ಬಟ್ ಕಾಮನ್ ನೌನ್ ಅಂದ್ರೆ ಯುವರ್ ಕ್ಯಾಟಗರಿ, ನೀನ್ ಯಾವ್ದಕ್ ಬರ್ತೀಯ, ಯಾವ ಜಾತಿಗೆ ಬರ್ತೀಯ. ನೀನು ಹುಡ್ಗಿನಾ ಅಥವಾ ಜಾತಿ ಅಂದ್ರೆ ಅದಲ್ಲ, ಸಾರಿ ಹಂಗೆಲ್ಲ ಅನ್ಕೊಂಬೇಡಿ. ಜಾತಿ ಅಂದ್ರೆ ನೀನ್ ಹುಡ್ಗಿನಾ, ನೀನ್ ಹುಡ್ಗಾನ, ಇಲ್ಲ ನೀನು ವಸ್ತುನ, ಇಲ್ಲ ನೀನು ಮರನ, ಇಲ್ಲ ನೀನು ಅನಿಮಲ್ಲ, ಈ ತರ ಯಾವ ಕ್ಯಾಟಗರಿಗೆ ಬರ್ತೀಯಾ ಅನ್ನೋದೇ ಕಾಮನ್ ನೌನ್. ಮೇ ಬಿ ತುಂಬಾ ಈಸಿ ಆಯ್ತು ಅನ್ಕೊಂತೀನಿ ಈಗ ಅರ್ಥ ಮಾಡ್ಕೊಳಕ್ಕೆ. ನೆಕ್ಸ್ಟ್ ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ಅಂದ್ರೆ ಏನು? ಗ್ರೂಪ್ ಆಗಿ ಹೇಳೋ ಅಂತದ್ದು. ಗ್ರೂಪ್. ಕಲೆಕ್ಟಿವ್ ಅಂದ್ರೆ ಏನು? ಗ್ರೂಪ್. ಎ ಗ್ರೂಪ್ ಆಫ್ ಆಪಲ್. ಕರೆಕ್ಟ್ ಅಲ್ವಾ? ಅಂದ್ರೆ ಒಂದು ಗ್ರೂಪ್ ಅಥವಾ ಕಲೆಕ್ಷನ್ ಆಗಿ ಹೇಳೋದು. ನೋಡಿ ಅಂದ್ರೆ ಅಲ್ಲಿ ಜಾಸ್ತಿ ಜನ ಇರ್ಬೋದು, ಜಾಸ್ತಿ ವಸ್ತುಗಳಿರ್ಬೋದು, ಜಾಸ್ತಿ ಅನಿಮಲ್ಸ್ ಇರ್ಬೋದು. ಅಂದ್ರೆ ಒಬ್ರು ಇಬ್ರು ಇರಲ್ಲ, ಒಂದ್ ಮಲ್ಟಿಪಲ್ ಮೆಂಬರ್ಸ್ ಗಳು ಇರುತ್ತಾರೆ. ನೋಡಿ ಇವಾಗ ನೋಡೋಣ. ಎ ಕಲೆಕ್ಟಿವ್ ನೌನ್ ರೆಫರ್ಸ್ ಟು ಎ ಗ್ರೂಪ್ ಆರ್ ಕಲೆಕ್ಷನ್ ಆಫ್ ಪೀಪಲ್, ಅನಿಮಲ್, ಥಿಂಗ್. ಅಂದ್ರೆ ಅಲ್ಲಿ ಕಲೆಕ್ಷನ್ ಇರುತ್ತೆ ಇಲ್ಲ ಗ್ರೂಪ್ ಇರುತ್ತೆ. ಓಕೆನಾ? ಇಟ್ ರೆಪ್ರೆಸೆಂಟ್ ಎ ಸಿಂಗಲ್ ಯೂನಿಟ್ ಈವನ್ ದೋ ಇಟ್ ಡಿಸ್ಕ್ರೈಬ್ಸ್ ಮೆನಿ ಮೆಂಬರ್ಸ್. ಓಕೆನಾ? ಒಂದು ಎಕ್ಸಾಂಪಲ್ ನೋಡೋಣ, ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಟೀಮ್ ಪ್ಲೇಯರ್ಸ್. ಟೀಮ್ ಅಂದ್ರೆ ಅದ್ರಲ್ಲಿ ಎಷ್ಟು ಜನ ಬೇಕಿದ್ರು ಇರ್ಬೋದು, 10 ಜನ. ಗ್ರೂಪ್ ಅಲ್ವಾ ಟೀಮ್ ಅಂದ್ರೆ? 10 ಜನ, 12 ಜನ, ಈಸಿನೇ ಇದು. ದೆನ್ ಫ್ಯಾಮಿಲಿ ಮೆಂಬರ್ಸ್. ಫ್ಯಾಮಿಲಿಯಲ್ಲಿ ಎಷ್ಟು ಜನ ಬೇಕಿದ್ರು ಇರ್ಬೋದು, 6 ಜನ, 5 ಜನ, 4 ಜನ, 10 ಜನ, 20 ಜನ. ಓಕೆ ಅಂದ್ರೆ ಅಲ್ಲಿ ನೋಡಿ ಗ್ರೂಪ್ ಇದೆ ಅಥವಾ ಜಾಸ್ತಿ ಜನ ಇದ್ದಾರೆ, ಕಲೆಕ್ಷನ್ ಇದೆ. ದೆನ್ ಕ್ಲಾಸ್ ಸ್ಟೂಡೆಂಟ್ಸ್. ಕ್ಲಾಸ್ ಅಲ್ಲಿ ಎಷ್ಟು ಜನ ಇರ್ಬೋದು? 100 ಜನ ಇರ್ಬೋದು, 200 ಜನ ಇರ್ಬೋದು. ದೆನ್ ಆರ್ಮಿ ಸೋಲ್ಜರ್ಸ್. ಬೇಕಾದಷ್ಟು ಜನ ಇರ್ತಾರೆ, 1000 ಜನ, 2000 ಜನ, 100 ಜನ. ಸೊ ನೋಡಿ ಅದೇ ತರನೇ ಫ್ಲಾಕ್ ಬರ್ಡ್ಸ್, ಹರ್ಡ್ ಕ್ಯಾಟಲ್, ಸ್ವಾಮ್ ಬೀಸ್. ಸ್ವಾಮ್ ಬೀಸ್ ಅಂದ್ರೆ ಜೇನುಹುಳದ ಗುಂಪು. ಓಕೆನಾ? ದೆನ್ ಪ್ಯಾಕ್ ವೋಲ್ಫ್ಸ್ ಅಂದ್ರೆ ವುಲ್ಫ್ಗಳನ್ನ ಗ್ರೂಪ್ ನ ಪ್ಯಾಕ್ ಅಂತ ಕರಿತೀವಿ. ಓಕೆನಾ? ಅದೇ ತರನೇ ಜೇನುಹುಳಗಳ ಗುಂಪನ್ನ ಸ್ವಾಮ್ ಅಂತ ಕರಿತೀವಿ. ಡಿಯರ್ನ ಏನಂತಾರೆ, ಕ್ಯಾಟಲ್ಗಳನ್ನ ನಾವು ಹರ್ಡ್ ಅಂತ ಕರಿತೀವಿ. ಡಿಯರ್ ಆದ್ರೂ ಅಷ್ಟೇನೆ, ಡಿಯರ್ಗಳ ಗುಂಪು ಅಥವಾ ಕ್ಯಾಟಲ್ನ ಗುಂಪನ್ನ ನಾವು ಹರ್ಡ್ ಅಂತ ಕರಿತೀವಿ. ಬರ್ಡ್ಸ್ ಗಳು ಅಥವಾ ಶೀಪ್ ಗಳನ್ನ ಗುಂಪನ್ನ ಫ್ಲಾಕ್ ಅಂತ ಕರಿತೀವಿ. ಎಲ್ಲದಕ್ಕೂ ಒಂದೊಂದು ಹೆಸರು ಇದೆ, ಎಲ್ಲದಕ್ಕೂ ಗ್ರೂಪ್ ಅಂತ ಮೆನ್ಷನ್ ಮಾಡಲ್ಲ. ನೀವೇನಾದ್ರೂ SSC ಪ್ರಿಪೇರ್ ಆಗ್ತಿದ್ರೆ ಈ ತರ ಕ್ವಶನ್ಸ್ ಗಳು ಕೇಳ್ತಾರೆ. SSC ಪ್ರಿಪೇರ್ ಆಗ್ತಿರೋರಿಗೆ ನಿಮಗೆ ಗೊತ್ತಿರುತ್ತೆ. ನಾರ್ಮಲಿ ಇಲ್ಲಿ ಈ ತರ ಕ್ವಶನ್ಸ್ ಗಳು ಬರೋ ಡೌಟ್. ಓಕೆನಾ? ಸೊ ನೆಕ್ಸ್ಟ್ ಗ್ರೇಪ್ಸ್ಗೆ ಬಂಚ್ ಅಂತ ಕರಿತೀವಿ. ಓಕೆನಾ? ಕೀಗೂ ಬಂಚ್ ಅಂತ ಕರಿತೀವಿ. ಕ್ರೌಡ್ ಪೀಪಲ್. ಓಕೆನಾ? ಸೊ ಇದು ನಿಮಗೆ ಅರ್ಥ ಆಯ್ತು ಅನ್ಕೊಂತೀನಿ. ಎಲ್ಲೆಲ್ಲ ಗ್ರೂಪ್ಗಳಿರುತ್ತೋ, ಕಲೆಕ್ಷನ್ ಆಫ್ ಪೀಪಲ್ಸ್ ಇರ್ತಾರೋ, ಅನಿಮಲ್ಸ್ ಇರುತ್ತೋ, ಬರ್ಡ್ಸ್ ಇರುತ್ತೋ, ಅದನ್ನ ನಾವು ಕಲೆಕ್ಟಿವ್ ನೌನ್ ಅಂತ ಕರಿತೀವಿ. ಓಕೆನಾ? ಕಲೆಕ್ಟಿವ್ ನೌನ್ ಅರ್ಥ ಆಯ್ತಾ? ಸಮೂಹ ನಾಮಪದ. ಓಕೆನಾ? ನೆಕ್ಸ್ಟ್ ಅಬ್ಸ್ಟ್ರಾಕ್ಟ್ ನೌನ್ ಅಥವಾ ಗುಣನಾಮ ಅಥವಾ ಭಾವನಾತ್ಮಕ ನಾಮಪದ. ಏನಂಗಂದ್ರೆ ಭಾವನೆಗಳನ್ನ ಹೇಳುವಂಥದ್ದು. ನಿಮಗೆ ಇರುವಂತಹ ಐಡಿಯಾ, ಕ್ವಾಲಿಟಿ, ಫೀಲಿಂಗ್ಸ್, ಸ್ಟೇಟ್, ಎನಿಥಿಂಗ್. ನಿಮ್ಮ ಭಾವನೆಗಳನ್ನ ನೀವು ಹೊರಗಾಗ್ತಿದ್ದೀರಾ ಅಂದ್ರೆ ಅದನ್ನ ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಅಬ್ಸ್ಟ್ರಾಕ್ಟ್ ನೌನ್ ನೇಮ್ಸ್ ಆನ್ ಐಡಿಯಾ, ಕ್ವಾಲಿಟಿ, ಫೀಲಿಂಗ್ಸ್ or state that cannot be seen or touched, we can only feel. ಅಂದ್ರೆ ಇದನ್ನ ಟಚ್ ಮಾಡಕ್ಕಾಗಲ್ಲ. ಅಫ್ಕೋರ್ಸ್ ಅಲ್ಲ, ನಿಮ್ಮ ಭಾವನೆಗಳನ್ನ ಟಚ್ ಮಾಡಕ್ಕಾಗುತ್ತಾ? ಮೇ ಬಿ ಯಾವ್ದಾದ್ರು ಹುಡುಗಿ ಬಂದು ಆ ಫೀಲಿಂಗ್ಸ್ ನ ಟಚ್ ಮಾಡ್ಬೋದೇನೋ. ಬಟ್ ಇಲ್ಲಿ ಓದುವಾಗ ನಿಮ್ಮ ಭಾವನೆಗಳನ್ನ, ನಿಮ್ಮ ಫೀಲಿಂಗ್ಸ್ ಗಳನ್ನ ಟಚ್ ಮಾಡಕ್ಕಾಗಲ್ವೋ, ಅದನ್ನ ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಓಕೆನಾ? ಸೊ ಇದನ್ ಮುಟ್ಟಕ್ ಸಾಧ್ಯನಾ? ಇಲ್ಲ. ನೋಡಕ್ ಸಾಧ್ಯನಾ? ಇಲ್ಲ. ಸೊ ಇದೊಂದು ನೆನ್ಪಿಟ್ಕೊಳ್ಳಿ. ನೋಡಿ ಎಕ್ಸಾಂಪಲ್ಸ್ ನೋಡೋಣ. ಲವ್, ಹೇಟ್, ಜಾಯ್, ಫಿಯರ್, ಆಂಗರ್. ಇವೆಲ್ಲ ಎಮೋಷನ್ಸ್ಗಳು, ಫೀಲಿಂಗ್ಸ್ಗಳು. ಕ್ವಾಲಿಟೀಸ್ಗಳು ನೋಡೋಣ. ಕ್ವಾಲಿಟೀಸ್ಗಳು ನೋಡಿ, ಇವೆಲ್ಲ ಫೀಲಿಂಗ್ಸ್ಗಳು, ಎಮೋಷನ್ಸ್ಗಳು. ಕ್ವಾಲಿಟೀಸ್ ಯಾವ್ದ್ಯಾವ್ದು? ಬ್ರೇವರಿ ಅಥವಾ ಹಾನೆಸ್ಟಿ, ಕೈಂಡ್ನೆಸ್, ಬ್ಯೂಟಿ. ದೆನ್ ಸ್ಟೇಟ್ ನೋಡೋಣ. ಸ್ಟೇಟ್ ಆಫ್ ಕಂಡೀಷನ್ಸ್ ಹೆಂಗಿರುತ್ತೆ ನಿಮ್ದು? ಚೈಲ್ಡ್ಹುಡ್, ಪಾವರ್ಟಿ, ಫ್ರೀಡಮ್, ಹ್ಯಾಪಿನೆಸ್. ಐಡಿಯಾ, ಕಾನ್ಸೆಪ್ಟ್ಸ್ ಅಥವಾ ಟ್ರೂತ್, ಜಸ್ಟಿಸ್, ಪೀಸ್, ಎಜುಕೇಶನ್. ಓಕೆ? ನೆಕ್ಸ್ಟ್
ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಲವ್ ಇಸ್ ಎ ಬ್ಯೂಟಿಫುಲ್ ಫೀಲಿಂಗ್ಸ್. ಕರೆಕ್ಟ್ ಅಲ್ವಾ? ಭಾವನೆಯನ್ನ ವ್ಯಕ್ತಪಡಿಸ್ತಿದೆ. ಓಕೆ, ನೆಕ್ಸ್ಟ್ ಮಟೀರಿಯಲ್ ನೌನ್, ದ್ರವ್ಯವಾಚಕ ನಾಮಪದ ನೆನ್ಪಿಡ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ಯಾವ್ದಾವ್ದಾದ ದ್ರವ್ಯ ರೂಪದಲ್ಲಿರುತ್ತೋ, ಮಟೀರಿಯಲ್ ಅಂದ್ರೆ ದ್ರವ್ಯ ರೂಪದಲ್ಲಿರೋ ಅಂಥದ್ದನ್ನ ನಾವು ಮಟೀರಿಯಲ್, ಇಲ್ಲಾಂದ್ರೆ ಮಟೀರಿಯಲ್ ಅಲ್ಲಿ ಇರೋ ಅಂಥದ್ದನ್ನ ನಾವು ಇದನ್ನ ತಗೊಬೋದು. ಓಕೆನಾ? ಎ ಮಟೀರಿಯಲ್ ನೌನ್ ನೇಮ್ಸ್ ಎ ಸಬ್ಸ್ಟೆನ್ಸ್ ಆರ್ ರಾ ಮಟೀರಿಯಲ್ ಫ್ರಮ್ ವಿಚ್ ಥಿಂಗ್ಸ್ ಆರ್ ಮೇಡ್. ಇಟ್ ನೇಮ್ಸ್ ದ ಮ್ಯಾಟರ್ ಆರ್ ಸಬ್ಸ್ಟೆನ್ಸ್ ಇಟ್ ಸೆಲ್ಫ್. ಓಕೆನಾ? ಈ ಪದಗಳು ವಸ್ತುಗಳನ್ನು ತಯಾರಿಸುವ ಅಥವಾ ಕಚ್ಚಾ ಸಾಮಗ್ರಿಗಳನ್ನ ಸೂಚಿಸ. ಮಟೀರಿಯಲ್ಸ್, ರಾ ಮಟೀರಿಯಲ್ನ ಸೂಚಿಸೋ ಅಂಥದ್ದು. ಫಾರ್ ಎಕ್ಸಾಂಪಲ್ ಗೋಲ್ಡ್, ಕರೆಕ್ಟ್ ಅಲ್ವಾ? ಸಿಲ್ವರ್, ವುಡ್, ಐರನ್, ಕಾಟನ್ ಎಲ್ಲ ಮಟೀರಿಯಲ್ಸ್ಗಳು. ಪ್ಲಾಸ್ಟಿಕ್, ಪೇಪರ್, ಗ್ಲಾಸ್, ವಾಟರ್, ಮಿಲ್ಕ್. ಓಕೆನಾ? ಓಕೆನಾ? ಮಟೀರಿಯಲ್ ನೌನ್ ಅಂದ್ರೆ ಮಟೀರಿಯಲ್ಸ್ಗಳನ್ನ ಮೆನ್ಷನ್ ಮಾಡಿರ್ತಾರೆ, ಸಿಂಪಲ್ ಅಷ್ಟೇ. ನೆಕ್ಸ್ಟ್ ಅಡ್ವಾನ್ಸ್ ಟಾಪಿಕ್ಸ್ ಇದು, ನಮಗೆ ಇಲ್ಲಿ ತನಕ ಮಾತ್ರ ಬರೋದಷ್ಟೇ. ಪ್ರಾಪರ್ ನೌನ್, ಕಾಮನ್ ನೌನ್, ದೆನ್ ನೆಕ್ಸ್ಟ್ ಅಬ್ಸ್ಟ್ರಾಕ್ಟ್ ನೌನಾ? ಕಾಮನ್ ನೌನ್, ಎಸ್ ಕಾಮನ್ ನೌನ್. ಕಲೆಕ್ಟಿವ್ ನೌನ್, ಎಸ್. ಅಬ್ಸ್ಟ್ರಾಕ್ಟ್ ನೌನ್, ಕಲೆಕ್ಟಿವ್ ನೌನ್ ಆದ್ಮೇಲೆ ಅಬ್ಸ್ಟ್ರಾಕ್ಟ್ ನೌನ್, ದೆನ್ ಲಾಸ್ಟ್ ಒನ್ ಮಟೀರಿಯಲ್ ನೌನ್. ಓಕೆ, ಇಷ್ಟ ಆಯ್ತಾ? ಸ್ವಲ್ಪ ಅಡಿಷನಲ್ ಇನ್ಫಾರ್ಮೇಶನ್ಸ್ಗಳಿಗೆ ಹೋಗೋಣ. ಓಕೆನಾ? ನೆಕ್ಸ್ಟು ಕೌಂಟಬಲ್ ಆ್ಯಂಡ್ ಅನ್ಕೌಂಟಬಲ್ ನೌನ್ಸ್, ಎಣಿಸಬಹುದಾದಂತಹ ಎಣಿಸಲಾಗದಂತಹ ನಾಮಪದಗಳು. ಎಣಿಸ್ಬೋದು ಅಂದರೆ ಯಾವುದನ್ನೆಲ್ಲ ಎಣಿಸೋಕ್ಕಾಗುತ್ತೋ ನಿಮ್ಮ ಕೈಲಿ ಅದನ್ನೆಲ್ಲ ನೀವು ನೋಡಿ. ಕೌಂಟೆಡ್, ಕ್ಯಾನ್ ಬಿ ಕೌಂಟೆಡ್, ಕೌಂಟೇಬಲ್ಸ್ ನಾವು ಕೌಂಟ್ ಮಾಡ್ಬೋದು, ಹ್ಯಾವ್ ಸಿಂಗ್ಯುಲರ್ ಆರ್ ಪ್ಲೂರಲ್ ಫಾರ್ಮ್ಸ್ ಇರುತ್ತೆ. ಅನ್ಕೌಂಟೇಬಲ್ ಅಂದರೆ ಕೆನ್ ನಾಟ್ ಬಿ ಕೌಂಟೆಡ್, ಯೂಶುವಲಿ ಹ್ಯಾವ್ ಓನ್ಲಿ ಸಿಂಗ್ಯುಲರ್ ಫಾರ್ಮ್. ನೋಡಿ, ಆಪಲ್ ಅಥವಾ ಆಪಲ್ಸ್ ಅಂತ ಕರಿಬೋದು, ಸೇಬು ಅಥವಾ ಸೇಬುಗಳು. ಆದ್ರೆ ನೀರುಗಳು ಅಂತ ಕರೆಯಕ್ಕಾಗತ್ತಾ? ನೋಡಿ, ಯಾವಾಗ್ಲೂ ಸಿಂಗ್ಯುಲರ್. ಅನ್ಕೌಂಟೇಬಲ್ ನೌನ್ಸ್ ಯಾವಾಗ್ಲೂ ಸಿಂಗ್ಯುಲರ್ ಅಲ್ಲೇ ಇರುತ್ತೆ, ಅದು ನೆನ್ಪಿರ್ಲಿ. ಬಟ್ ಕೌಂಟೇಬಲ್ ನೌನ್ಸ್ ಸಿಂಗ್ಯುಲರ್ ಆದ್ರೂ ಇರ್ಬೋದು, ಪ್ಲೂರಲ್ ಆದ್ರೂ ಇರ್ಬೋದು. ಬಟ್ ಕೌಂಟೇಬಲ್ ನೌನ್ಸ್ ಆಲ್ವೇಸ್ ಸಿಂಗ್ಯುಲರ್ ಅಲ್ಲೇ ಇರುತ್ತೆ. ಓಕೆನಾ? ಸೊ ಸೇಬ್, ಆಪಲ್ ಸಿಂಗ್ಯುಲರ್, ಆಪಲ್ಸ್ ಪ್ಲೂರಲ್. ಕೌಂಟೇಬಲ್, ಕೌಂಟ್ ಮಾಡ್ಬೋದು. ಆದರೆ ವಾಟರ್ನ ಕೌಂಟ್ ಮಾಡೋಕ್ಕಾಗುತ್ತಾ? ಇಲ್ಲ. ಬುಕ್ ಕೌಂಟ್ ಮಾಡ್ಬೋದು, ಮಿಲ್ಕ್ನ ಕೌಂಟ್ ಮಾಡೋಕ್ಕಾಗುತ್ತಾ? ಇಲ್ಲ. ಅಳಿಬೋದು ಅಷ್ಟೇ. ಸೊ ಇವೆಲ್ಲ ಎಕ್ಸಾಂಪಲ್ಸ್ಗಳು. ಓಕೆನಾ? ನೆಕ್ಸ್ಟ್ ಹೋಗೋಣ. ದೆನ್ ಕ್ವಾಂಟಿಫೈಯರ್ಸ್. ಕ್ವಾಂಟಿಫೈಯರ್ಸ್ ಅಂದರೆ ಕ್ವಾಂಟಿಟಿಯಲ್ಲಿ ಅಳತೆ ಮಾಡೋಕ್ಕಾಗೋದು. ಕರೆಕ್ಟ್ ಅಲ್ವಾ? ನೋಡಿ, ಫ್ಯೂ, ಮೆನಿ, ಪ್ರಮಾಣವಾಚಕ. ಕನ್ನಡದಲ್ಲಿ ಕೇಳಿದ್ರೆ ನಿಮಗೆ ಈಸಿ ಅಲ್ವಾ? ಪ್ರಮಾಣವಾಚಕ. ಒಂದು ಸ್ವಲ್ಪ, ಜಾಸ್ತಿ, ಇಷ್ಟು, ಅಷ್ಟು, ಇವನ್ನೆಲ್ಲ ಪ್ರಮಾಣವಾಚಕ ಅಂತ ಕರಿತೀವಿ. ಮೆನಿ, ಮಚ್, ಫ್ಯೂ, ಲಿಟಲ್. ಫ್ಯೂ ಅಂದರೆ ಎಷ್ಟು ಅನ್ನೋದು ಗೊತ್ತಿಲ್ಲ, ಒಂದು ಅಂದಾಜಲ್ಲಿ ಹೇಳೋದಷ್ಟೇ. ಅಷ್ಟು, ಇಷ್ಟು, ಸ್ವಲ್ಪ ಅಂತ ಅಷ್ಟೇನಾ? ಸೊ ಇದನ್ನ ನಾವು ಕ್ವಾಂಟಿಫೈಯರ್ಸ್ ಅಂತ ಕರಿತೀವಿ. ಓಕೆನಾ? ಇದೆಲ್ಲ ನೌನಲ್ಲೇ ಬರುತ್ತೆ. ಓಕೆನಾ? ನೆಕ್ಸ್ಟ್ ಕಾಂಕ್ರೀಟ್ ನೌನ್ಸ್. ಕಾಂಕ್ರೀಟ್ ನೌನ್ಸ್ ಅಂದ್ರೆ ಮೂರ್ತ ನಾಮಪದಗಳು. ಓಕೆನಾ? ಕಾಂಕ್ರೀಟ್ ನೌನ್ಸ್. ಕಾಂಕ್ರೀಟ್ ನೌನ್ಸ್ ಆರ್ ಥಿಂಗ್ಸ್ ದಟ್ ಕ್ಯಾನ್ ಬಿ ಪರ್ಸೀವ್ಡ್ ಥ್ರೂ ದ 5 ಸೆನ್ಸ್. ಅಂದ್ರೆ ನಿಮ್ಮ ಸೆನ್ಸ್ ಮೂಲಕ ನೀವು ಫೀಲ್ ಮಾಡುವಂತಹ, ಪರ್ಸೀವ್ ಮಾಡುವಂಥದ್ದನ್ನೇ ನಾವು ಕಾಂಕ್ರೀಟ್ ನೌನ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ನೋಡೋಣ. ಓಕೆನಾ? ನೀವು ನೋಡ್ಬೋದು, ಮುಟ್ಬೋದು, ಕೇಳ್ಬೋದು, ವಾಸನೆ ಮಾಡ್ಬೋದು, ರುಚಿ ನೋಡ್ಬೋದು. ಓಕೆನಾ? ನೋಡಿ, ಟೇಬಲ್ ಟಚ್ ಮಾಡ್ಬೋದಲ್ಲ, ಮ್ಯೂಸಿಕ್. ಬಟ್ ಮೇಲೇನ್ ನೋಡಿದ್ವೋ ಅದೇ ಇರುತ್ತೆ. ಇದು ಅಡಿಷನಲ್ ಆಗಿ ಬಂದಿರೋಂತ ಅಡಿಷನಲ್ ಟಾಪಿಕ್ಸ್ಗಳು. ಓಕೆನಾ? ಮುಟ್ಬೋದು, ಕೇಳ್ಬೋದು, ಪರ್ಫ್ಯೂಮ್ ಸ್ಮೆಲ್ ಮಾಡ್ಬೋದು, ರುಚಿ ನೋಡ್ಬೋದು. ಈ ತರದನ್ನೆಲ್ಲ ನಾವು ಏನಂತ ಕರಿತೀವಿ? ಮೂರ್ತ ಕೆಲವೊಂದು ವರ್ಡ್ಸ್ಗಳು ಕಷ್ಟ ಏನಿಲ್ಲ, ಸ್ವಲ್ಪ ನನಗೆ ಟ್ವಿಸ್ಟ್ ಆಯ್ತು ಅಷ್ಟೇ. ಮೂರ್ತ ನಾಮಪದಗಳು ಅಥವಾ ಕಾಂಕ್ರೀಟ್ ನೌನ್ಸ್. ಇಂಗ್ಲಿಷ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ಇದು ಕನ್ನಡ ಗ್ರಾಮರ್ ಕ್ಲಾಸ್ ಅಲ್ಲ. ಓಕೆನಾ? ಓಕೆನಾ? ನೆಕ್ಸ್ಟ್ ಹೋಗೋಣ. ಓಕೆ, ಇಲ್ಲೊಂದು ಅವ್ರ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅಬ್ಸ್ಟ್ರಾಕ್ಟ್ ನೌನ್ಸ್ಗೂ ದೆನ್ ಕಾಂಕ್ರೀಟ್ಗೂ ಏನ್ ವ್ಯತ್ಯಾಸ ಅಂತ ಕೇಳಿದ್ದಾರೆ. ನೋಡಿ ಫಸ್ಟ್ ಕಾಂಕ್ರೀಟ್ ಅಂದ್ರೆ ಸೌಂಡ್, ಯು ಕ್ಯಾನ್ ಹಿಯರ್ ಇಟ್, ಕೇಳ್ಬೋದು. ಬಟ್ ಅಬ್ಸ್ಟ್ರಾಕ್ಟ್ ಅಲ್ಲಿ ಏನಾಗುತ್ತೆ? ನಾಯ್ಸ್ ಅಷ್ಟೇ, ಕಾನ್ಸೆಪ್ಟ್ ಅಷ್ಟೇ ಅದು. ಓಕೆನಾ? ನೆಕ್ಸ್ಟ್ ಹೋಗೋಣ. ಪೊಸೆಸಿವ್ ನೌನ್ಸ್.
ಪೊಸೆಸಿವ್ ನೌನ್ಸ್ ಅಂದ್ರೆ ಸಂಬಂಧವಾಚಕ ಸಂಬಂಧ ಸೂಚಕ ನಾಮಪದಗಳು. ಪೊಸೆಸಿವ್ ನೌನ್ ಶೋಸ್ ಓನರ್ಶಿಪ್ ಆರ್ ಪೊಸೆಷನ್ ಅಂದ್ರೆ ಹೆಸರಲ್ಲೇ ಇದೆ. ಪೊಸೆಷನ್ ಅಂದ್ರೆ ಓನರ್ಶಿಪ್ ತೋರಿಸುತ್ತೆ, ನಿಮ್ಮ ಓನರ್ಶಿಪ್ ನ ತೋರಿಸುತ್ತೆ ಇದು. ಅಂದ್ರೆ ನೀವು ಓನರ್ ಆಗಿರ್ತೀರಾ ಇದಕ್ಕೆ, ನಂದು, ನಮ್ಮದು. ಓಕೆನಾ? ಸೊ ಈ ತರ ನಂದು ಅಂದ್ರೆ ಏನು, ನನ್ನ ಓನರ್ಶಿಪ್ ಅಲ್ಲಿ ಇರೋದು, ನನ್ ಬುಕ್ ಅದು, ನಮ್ ಮನೆ ಅದು. ಸೊ ಈ ತರ. ಓಕೆನಾ? ನೋಡಿ ಒಂದ್ ಎಕ್ಸಾಂಪಲ್ ನೋಡೋಣ. ಸಿಂಗುಲರ್ ನೌನ್ ಪ್ಲಸ್ ಇದು ಬೇಡ, ಇದು ತುಂಬಾ ಕನ್ಫ್ಯೂಷನ್ ಆಗುತ್ತೆ ನಿಮ್ಗೆ. ಈ ತರ ಪ್ಲಸ್ ಎಲ್ಲ ಹಾಕೋದು ತುಂಬಾನೇ ಕನ್ಫ್ಯೂಷನ್ ಆಗುತ್ತೆ. ಸೊ ಪೊಸೆಸಿವ್ ಇಟ್ಸ್ ನಥಿಂಗ್ ಬಟ್ ರಾಮನ ಪುಸ್ತಕ. ರಾಮ ಓನರ್ ಅಲ್ಲಿ, ರಾಮನ್ ಪುಸ್ತಕ ಅದು, ಅವ್ನ ಓನರ್ ಅಲ್ವಾ, ಓನರ್ಶಿಪ್ ಹೇಳ್ಕೊಂತಿದೆ. ಶಿಕ್ಷಕರ ಪೆನ್, ಶಿಕ್ಷಕರದ್ದು ಪೆನ್ ಅದು. ಟೀಚರ್ಸ್ ಪೆನ್ ಅದು, ಟೀಚರ್ ಓನರ್. ದೆನ್ ಬಾಯ್ಸ್ ರೂಮ್, ಬಾಯ್ಸ್ ಅಂದ್ರೆ ಅವ್ರದ್ದು ಓನರ್ಶಿಪ್ ಅಗೈನ್. ಸೊ ಎಲ್ಲೆಲ್ಲೆಲ್ಲ ಓನರ್ಶಿಪ್ ನ ಹೇಳ್ಕೊಳ್ಳುತ್ತೋ ಅದು ನಂದು, ನಮ್ದು ಈ ತರ ಹೇಳ್ಕೊಳ್ಳುತ್ತೋ, ರಾಮ್ಸ್ ಪೆನ್, ಟೀಚರ್ಸ್ ಪೆನ್, ಬಾಯ್ಸ್ ರೂಮ್ ಇದೆಲ್ಲ ಹೇಳುತ್ತೆ ಅಲ್ವಾ. ಓನರ್ಶಿಪ್ ನ ಹೇಳಿದ್ರೆ ಅದನ್ನ ಪೊಸೆಸಿವ್ ನೌನ್ಸ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಫಾರ್ಮೇಶನ್ ನೌನ್ಸ್. ಫಾರ್ಮೇಶನ್ ನೌನ್ಸ್ ಅಂದ್ರೆ ಮೆನಿ ನೌನ್ಸ್ ಆರ್ ಫಾರ್ಮ್ಡ್ ಫ್ರಮ್ ವರ್ಬ್ಸ್. ಅಂದ್ರೆ ಇದೇನಾಗುತ್ತೆ ಅಂದ್ರೆ ಮಲ್ಟಿಪಲ್ ನಾಮಪದಗಳನ್ನ ಸೇರಿ ಒಂದು ನೌನ್ ಆಗಿ ಕ್ರಿಯೇಟ್ ಆಗುತ್ತೆ, ಅದನ್ನ ಫಾರ್ಮೇಶನ್ ನೌನ್ಸ್ ಅಂತ ಕರಿತೀವಿ. ಮೆನಿ ನೌನ್ಸ್ ಆರ್ ಫಾರ್ಮ್ಡ್ ಫ್ರಮ್ ವರ್ಬ್ಸ್, ಅಡ್ಜೆಕ್ಟಿವ್ ಅಂಡ್ ಅದರ್ ನೌನ್ಸ್ ಬೈ ಆಡಿಂಗ್ ಸಫಿಕ್ಸಸ್. ಓಕೆ? ಅಂದ್ರೆ ಮೆನಿ ನೌನ್ಸ್ ಗಳು ಸೇರಿ ಒಂದು ಪದ ರಚನೆ ಆಗುವಂಥದ್ದು. ಓಕೆನಾ? ನೋಡಿ ಕೆಲವೊಂದು ಎಕ್ಸಾಂಪಲ್ ನೋಡೋಣ. ನೋಡಿ ಇಲ್ಲಿ ನೋಡಿ. ಸೊ ಇಲ್ಲಿ ವರ್ಬ್ ಆರ್ ಅಡ್ಜೆಕ್ಟಿವ್ ಆಗುತ್ತೆ. ಷನ್ ಆಕ್ಟ್, ಆಕ್ಷನ್. ಓಕೆನಾ? ನೋಡಿ ಇಲ್ಲಿ ಷನ್ ಅನ್ನೋದು ವರ್ಬ್, ಆಕ್ಟ್ ಅನ್ನೋದು ಅಡ್ಜೆಕ್ಟಿವ್, ಕ್ರಿಯೆ ಅಲ್ವಾ ಇದು. ಸೊ ಆಕ್ಷನ್ ಒಂದು ನೌನ್ ಆಯ್ತು. ಅಂದ್ರೆ ಇಲ್ಲಿ ವರ್ಬು, ಅಡ್ಜೆಕ್ಟಿವ್, ಸಫಿಕ್ಸ್ ಈ ತರದನ್ನೆಲ್ಲ ಸೇರ್ಬಿಟ್ಟು ಒಂದು ಪದ ಆದ್ರೆ ಅದನ್ನ ನಾವು ಏನಂತ ಕರಿತೀವಿ? ಫಾರ್ಮೇಶನ್ ನೌನ್. ಓಕೆ? ಡೆವಲಪ್ಮೆಂಟ್, ಡೆವಲಪ್ ಅನ್ನೋದು ಅಡ್ಜೆಕ್ಟಿವ್, ಮೆಂಟ್ ಅನ್ನೋದು ವರ್ಬ್, ಅದು ಹ್ಯಾಪಿನೆಸ್, ಹ್ಯಾಪಿ ಅಡ್ಜೆಕ್ಟಿವ್, ನೆಸ್ ವರ್ಬ್. ಸೊ ಇಲ್ಲಿ ಈ ತರ ಮಲ್ಟಿಪಲ್ ವರ್ಡ್ಸ್ಗಳು, ನೌನ್ಸ್ಗಳು ಸೇರಿ ಆಗೋದೆ ಏನಂತ ಕರಿತೀವಿ? ಫಾರ್ಮೇಶನ್ ವರ್ಡ್ ಅಥವಾ ಫಾರ್ಮೇಶನ್ ನೌನ್. ಓಕೆ? ನೆಕ್ಸ್ಟ್ ಹೋಗೋಣ. ಎಕ್ಸಾಂಪಲ್ಸ್ ಇದೆ, ಅದನ್ನ ನೋಡ್ಕೊಳ್ಳಿ. ದೆನ್ ಕಾಮನ್ ಎರರ್ಸ್ ಇನ್ ನೌನ್ಸ್. ನೌನ್ ಅಲ್ಲಿ ಏನೇನ್ ತಪ್ಪುಗಳು ಮಾಡ್ತೀವಿ ನಾರ್ಮಲಿ ಅನ್ನೋದು ನೋಡ್ಕೊಳ್ಳೋಣ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಳಿ. ಫಸ್ಟ್ ಕನ್ಫ್ಯೂಸಿಂಗ್ ಕೌಂಟಬಲ್ ಅಂಡ್ ನೌನ್ ಕೌಂಟಬಲ್. ಓಕೆನಾ? ನಾರ್ಮಲಿ ಕೌಂಟಬಲ್ ಮತ್ತೆ ಅನ್ಕೌಂಟಬಲ್ಗೆ ನಾವು ವ್ಯತ್ಯಾಸನ ನಾವು ಮಿಸ್ ಮಾಡ್ಕೊಂತೀವಿ, ತಪ್ಪು ಮಾಡ್ತೀವಿ. ಎಕ್ಸಾಂಪಲ್ ನೋಡಿ. ಐ ಹ್ಯಾವ್ ಮೆನಿ ಮನಿ, ಐ ಹ್ಯಾವ್ ಮಚ್ ಮನಿ. ಮನಿ ಇಸ್ ಅನ್ಕೌಂಟಬಲ್, ಕರೆಕ್ಟ್ ಅಲ್ಲ? ಮನಿ ಅನ್ನೋದು ಇವಾಗ ನಿಮ್ಮ ಹತ್ರ ಸ್ವಲ್ಪ, ನೀವು ಕರೆಕ್ಟ್ ಆಗಿ ಐ ಹ್ಯಾವ್ 100 rupees ಅಂದ್ರೆ ಕೌಂಟೇಬಲ್. ನನ್ನ ಹತ್ರ ಹಣ ಇದೆ, ಹಣನ ಎಷ್ಟು ಅಂತ ಕೌಂಟ್ ಮಾಡ್ತೀರಾ? ಇಟ್ಸ್ ಅನ್ಕೌಂಟೇಬಲ್ ಅಲ್ವಾ? ಸೊ ಅವಾಗ ನೀವ್ ಏನ್ ಮಾಡ್ತೀರಾ ಅಂದ್ರೆ, ಓ ಮನಿ ಅಂತ ಮೆನ್ಷನ್ ಮಾಡಿದೆ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಇದನ್ನ. ಮನಿ ಅಂದ್ರೆ ಅನ್ಕೌಂಟೇಬಲ್, ಬಟ್ ನಿಮ್ಮ ಹತ್ರ 100 rupees ಇದೆ. 100 rupees ಐ ಹ್ಯಾವ್. ಇಲ್ಲ ನನ್ನ ಹತ್ರ 1000 rupees ಅಂತ ನೀವು ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ರೆ ಕೌಂಟೇಬಲ್ ಅದು. ದೆನ್ ಪ್ಲೀಸ್ ಗಿವ್ ಸಮ್ ಅಡ್ವೈಸ್. ಓಕೆನಾ? ಅಡ್ವೈಸ್ ಅನ್ನೋದು ಯು ಕಾಂಟ್ ಕೌಂಟ್. ಅಡ್ವೈಸ್ ಅನ್ನೋದು ಇಟ್ಸ್ ಅನ್ಕೌಂಟೇಬಲ್. ಐ ನೀಡ್ ಎ ಫರ್ನಿಚರ್. ಫರ್ನಿಚರ್. ಓಕೆನಾ? ಸೊ ಐ ನೀಡ್ ಎ ಫರ್ನಿಚರ್ ಅಂದ್ರೆ ಫರ್ನಿಚರ್ ಎಷ್ಟು ಬೇಕಿದ್ರು ಆಗಿರ್ಬೋದು. ಹೆಂಗ್ ಕೌಂಟ್ ಮಾಡ್ತೀರಾ ನೋಡಿ? ಐ ನೀಡ್ ಎ ಪೀಸ್ ಆಫ್ ಫರ್ನಿಚರ್. ಸೊ ಒಂದು ಪೀಸ್ ಬೇಕು ಅಂದಾಗ ಓಕೆ ಕೌಂಟೇಬಲ್. ಬಟ್ ಸೆಂಟೆನ್ಸ್ ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಐ ನೀಡ್ ಎ ಫರ್ನಿಚರ್ ಅಂದಿದ ತಕ್ಷಣ ಅದು ಅನ್ಕೌಂಟೇಬಲ್ ಆಗುತ್ತೆ. ಐ ನೀಡ್ ಎ ಪೀಸ್ ಆಫ್ ಫರ್ನಿಚರ್ ಅಂದಿದ ತಕ್ಷಣ ಕೌಂಟೇಬಲ್ ಆಗುತ್ತೆ. ಶಿ ಹ್ಯಾಸ್ 2 luggage. ಓಕೆ? ಶಿ ಹ್ಯಾಸ್ 2 luggages. ಶಿ ಹ್ಯಾಸ್ 2 pieces of luggages. ನೋಡಿ ಸೆಂಟೆನ್ಸ್ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಶಿ ಹ್ಯಾಸ್ 2 luggage, 2 ಲಗೇಜ್ ಇದೆ. ಓಕೆನಾ? ಸೊ ಇಲ್ಲಿ ನೋಡಿ, ಶಿ ಹ್ಯಾಸ್ 2 pieces of luggage. ಓಕೆನಾ? 2 luggage ಅಂದ್ರೆ ಎಷ್ಟು ಬೇಕಿದ್ರು ಇರ್ಬೋದು. 2 luggage ಅಲ್ಲಿ ನನ್ನ ಹತ್ರ 2 luggage ಇದೆ, ಅದ್ರಲ್ಲಿ ಎಷ್ಟು ಬೇಕಿದ್ರು ಇರ್ಬೋದು. ಬಟ್ ನಾನು 2 piece of luggage ಇದೆ ಅಂದ್ರೆ ಕೌಂಟೇಬಲ್ ಆಗುತ್ತೆ, ಇಲ್ಲ ಅಂದ್ರೆ ಅನ್ಕೌಂಟೇಬಲ್ ಆಗುತ್ತೆ. ಐ ವಾಂಟ್ ಎ ಬ್ರೆಡ್. ಐ ವಾಂಟ್ ಎ ಬ್ರೆಡ್ ಅಂದಾಗ ಎಷ್ಟು ಪೀಸ್ ಆಗಿದ್ರು ಆಗಿರ್ಬೋದು. ಬಟ್ ಐ ವಾಂಟ್ ಎ ಪೀಸ್ ಆಫ್ ಬ್ರೆಡ್ ಅಂದಾಗ ಅದು ಕೌಂಟೇಬಲ್ ಆಗುತ್ತೆ. ಓಕೆನಾ?
ಓಕೆನಾ? ಅರ್ಥ ಆಯ್ತು ಅನ್ಕೊಂತೀನಿ. ದೆನ್ ರಾಂಗ್ ಪ್ಲೂರಲ್ ಫಾರ್ಮ್ಸ್ಗಳು ಯಾವಾಗೆಲ್ಲ ಬಳಸ್ಬೋದು ಇದನ್ನ ನೋಡ್ಕೊಳ್ಳಿ. ನೋಡಿ, ಶೀಪ್ಸ್, ಶೀಪ್ ಸೇಮ್ ಇಂದ ಸಿಂಗ್, ಶೀಪ್ ಅಂತೀವಷ್ಟೇ, ಶೀಪ್ಸ್ ಅನ್ನೋದಿಲ್ಲ, ಶೀಪ್ಸ್ ಅನ್ನೋ ವರ್ಡ್ ಇಲ್ಲ. ಓಕೆನಾ? ಚೈಲ್ಡ್ಸ್ ಅನ್ನಲ್ಲ, ಎಲ್ಲಾದ್ರೂ ಚೈಲ್ಡ್ಸ್ ಅಂತೀವ, ರಾಂಗ್ ಅಲ್ವಾ? ಚಿಲ್ಡ್ರನ್ ಅಂತ ಕರಿತೀವಿ, ಕರೆಕ್ಟ್ ಅಲ್ಲ? ಮೌಸಸ್ ಅನ್ನಲ್ಲ, ಮೈಸ್ ಅಂತ ಕರಿತೀವಿ. ಸೊ ಇದೆಲ್ಲ ಪ್ಲೂರಲ್ ಅಂಡ್ ಸಿಂಗ್ಯುಲರ್ ಫಾರ್ಮು. ದೆನ್ ಪರ್ಸನ್ಸ್ ಅಂತ ಕರೆಯಲ್ಲ, ಯಾವತ್ತು ಪೀಪಲ್ ಅಂತ ಕರಿತೀವಿ. ದೆನ್ ಲೀವ್ಸ್ ಅನ್ನಲ್ಲ, ಇದು ರಾಂಗ್, ಲೀವ್ಸ್ ಅಂತೀವಿ. ದೆನ್ ಉಲ್ಫ್ಸ್ ಅನ್ನಲ್ಲ, ವೂಲ್ಫ್ಸ್ ಅಂತ ಕರಿತೀವಿ. ಟೊಮ್ಯಾಟೋಸ್ಗೆ ಈ ತರ ಬರೆಯಲ್ಲ, ಟೊಮ್ಯಾಟೋಸ್ ಅಂತ ಕರಿತೀವಿ. ಸೊ ಓಕೆನಾ? ಸೊ ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್, ಯೂಸಿಂಗ್ ಅಪಾಸ್ಟ್ರೋಫು ರಾಂಗ್. ಯಾವಾಗೆಲ್ಲ ಅಂದ್ರೆ ಈ ಡಬಲ್ ಡಾಟ್ ಬರುತ್ತಲ್ಲ, ಇದೆಲ್ಲ ಈ ತರ ಸಿಂಗಲ್ಲು, ಈ ತರ ಇದು ಅಪಾಸ್ಟ್ರೋಫ್ ಬಳಸ್ತೀವಲ್ವಾ, ಅದು ಯಾವಾಗೆಲ್ಲ ಬಳಸ್ತೀವಿ ಅಂತ. ಇಟ್ಸ್ ಕಲರ್ ರೆಡ್, ಇಟ್ಸ್ ಕಲರ್ ಈಸ್ ರೆಡ್. ಓಕೆನಾ? ಇದು ಇಟ್ ಈಸ್ ಆಗತ್ತೆ. ಓಕೆನಾ? ಇಟ್ ಈಸ್ ಆಗತ್ತೆ ಆಕ್ಚುಲಿ, ಇದು ಇಟ್ಸ್ ಅಲ್ಲ, ಅದು ಇಟ್ ಈಸ್ ಕಲರ್ ಈಸ್ ರೆಡ್. ಹೆಂಗಾಗತ್ತೆ? ಇಟ್ಸ್ ಕಲರ್ ಈಸ್ ರೆಡ್, ಕರೆಕ್ಟ್ ಅಲ್ವಾ? ಇದು ಕರೆಕ್ಟ್. ಇಟ್ ಈಸ್ ಕಲರ್, ಇದು ನೋಡಿ ಈ ತರ ಬರೀತಿದ್ದಾರೆ ಅಂದ್ರೆ ಅದು ಇಟ್ ಈಸ್ ಅಂತ, ಇಟ್ಸ್ ಅಲ್ಲ, ನೆನ್ಪಿರ್ಲಿ. ಓಕೆನಾ? ದೆನ್ ದಿಸ್ ಈಸ್ ರಾಮ್ಸ್ ಬುಕ್, ರಾಮೀಸ್ ಅಂತ ಎಲ್ಲ ಬರುತ್ತಾ? ಇಲ್ಲ, ರಾಮ್ಸ್ ಅಷ್ಟೇ. ಓಕೆನಾ? ಸೊ ಇದು ಕರೆಕ್ಟ್ ಇದೆ. ಸೊ ಬಾಯ್ಸ್ ಅನ್ನೋದಕ್ಕೆ ಹೀಗೆ ಬರಲ್ಲ, ಇದು ಕರೆಕ್ಟ್ ಇದೆ. ಓಕೆ, ಚಿಲ್ಡ್ರನ್ಸ್ಗೆ ಹಿಂಗ್ ಬರಲ್ಲ, ಚಿಲ್ಡ್ರನ್ಸ್ ಹಿಂಗ್ ಬರುತ್ತೆ. ಓಕೆ, ದೆನ್ ಕನ್ಫ್ಯೂಸಿಂಗ್ ಸಿಮಿಲರ್ ನೌನ್ಸ್. ಕೆಲವೊಂದ್ಸಲ ಸಿಮಿಲರ್ ನೌನ್ಸ್ಗಳಿಗೆ ನಾವು ಕನ್ಫ್ಯೂಷನ್ ಮಾಡ್ಕೊತೀವಿ. ಯಾವ್ದಾದ್ರು ನೋಡೋಣ. ಓಕೆನಾ? ಐ ವಾಂಟ್ ಟು ಗಿವ್ ಯು ಆನ್ ಅಡ್ವೈಸ್. ಓಕೆ, ಐ ವಾಂಟ್ ಟು ಗಿವ್ ಯು ಎ ಪೀಸ್ ಆಫ್ ಅಡ್ವೈಸ್. ಆಲ್ರೆಡಿ ಓದಿದ್ವಿ, ಅಡ್ವೈಸ್ ಅನ್ನೋದು ಅನ್ಕೌಂಟೆಬಲ್, ಕರೆಕ್ಟ್ ಅಲ್ವಾ? ಕೌಂಟ್ ಮಾಡೋಕ್ಕಾಗಲ್ಲ. ಸೊ ಅವಾಗ ನೀನು ಹೇಳಬೇಕು, ಐ ವಾಂಟ್ ಟು ಗಿವ್ ಎ ಪೀಸ್ ಆಫ್ ಅಡ್ವೈಸ್ ಅನ್ನೋದು ಕರೆಕ್ಟ್ ಆಗುತ್ತೆ. ಶಿ ಹ್ಯಾಸ್ ಎ ಗ್ರೇಟ್ ನಾಲೆಡ್ಜ್ ಅನ್ನೋದು ಅನ್ಕೌಂಟೆಬಲ್, ಕರೆಕ್ಟ್ ಅಲ್ವಾ? ಶಿ ಹ್ಯಾಸ್ ಗ್ರೇಟ್ ನಾಲೆಡ್ಜ್. ಅದೇನದು ನಾಲೆಡ್ಜ್ ಅಲ್ಲಿ ಒಂದು ನಾಲೆಡ್ಜ್, ಅವಳಿಗೆ ಒಂದು ಈ ಗ್ರೇಟ್ ನಾಲೆಡ್ಜ್ ಅನ್ನೋದು ತಪ್ಪಾಗುತ್ತಲ್ಲ. ಈಸ್ ಮೈ ಕಸಿನ್ ಬ್ರದರ್. ಕಸಿನ್ ಅನ್ನೋದು ಮೇಲ್ ಬೇಕಾದ್ರೂ ಆಗಿರ್ಬೋದು, ಫೀಮೇಲ್ ಬೇಕಿದ್ರು ಆಗ್ಬೋದಾ? ಕಸಿನ್ ಅಂದ್ರೇನೆ ಎರಡು ಒಂದೇ. ಕಸಿನ್ ಅಂದ್ರೇನೆ ಬ್ರದರ್ ಆದ್ರೂ ಅದು ಮೇಲ್ ಆದ್ರೂ ಆಗ್ಬೋದು, ಫೀಮೇಲ್ ಆಗಿದ್ರು ಆಗ್ಬೋದು. ಈಸ್ ಮೈ ಕಸಿನ್ ಅಷ್ಟೇ, ಅದ್ರಲ್ಲೇನು ಕಸಿನ್ ಬ್ರದರ್ ಅನ್ನೋದೇ ತಪ್ಪು ಆಕ್ಚುಲಿ. ದೆನ್ ಶಿ ಈಸ್ ಎ ಗರ್ಲ್ ಫ್ರೆಂಡ್. ಎರಡು ನೋಡಿ, ಒನ್ ವರ್ಡ್ ಫಾರ್ ರೊಮ್ಯಾಂಟಿಕ್ ಪಾರ್ಟ್ನರ್, ಎರಡು ಜಾಯಿನ್ ಆಗುತ್ತೆ. ಗರ್ಲ್ ಬೇರೆ ಫ್ರೆಂಡ್ ಬೇರೆ ಮಾಡೋ ಹಾಗಿಲ್ಲ. ಓಕೆನಾ? ನೆಕ್ಸ್ಟ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ವಿತ್ ಇದು ಲಾಸ್ಟ್ ಸ್ಲೈಡು, ಡೋಂಟ್ ವರಿ. ಸೊ ಇಲ್ಲಿಗೆ ಎಂಡ್ ಆಗುತ್ತೆ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ವಿತ್ ಕಲೆಕ್ಟಿವ್ ನೌನ್ಸ್. ಓಕೆನಾ? ಸೊ ಯಾವಾಗೆಲ್ಲ ಸಬ್ಜೆಕ್ಟು ವರ್ಬ್ ಅಗ್ರಿಮೆಂಟ್ ಆಗುತ್ತೆ, ಕಲೆಕ್ಟಿವ್ ನೌನ್ ಆಗೋದಕ್ಕೆ ನೋಡ್ಕೊಳ್ಳಿ. ದ ಟೀಮ್ ಆರ್ ವಿನ್ನಿಂಗ್, ದ ಟೀಮ್ ಈಸ್ ವಿನ್ನಿಂಗ್. ಓಕೆ, ನೋಡಿ, ಟೀಮ್ ಆರ್, ಎಷ್ಟು ಟೀಮ್ ವಿನ್ ಆಗ್ಬೋದು? ಒಂದೇ ಟೀಮ್ ಅಲ್ವಾ ವಿನ್ ಆಗೋದು. ಸೊ ಟೀಮ್ ಈಸ್ ಒಂದು ಸಿಂಗ್ಯುಲರ್, ಈಸ್ ಅಂದ್ರೆ ಸಿಂಗ್ಯುಲರ್, ಕರೆಕ್ಟಾ? ಆರ್ ಅಂದ್ರೆ ಪ್ಲೂರಲ್. ಓಕೆನಾ? ದ ಪೊಲೀಸ್ ಈಸ್ ಕಮಿಂಗ್, ದ ಪೊಲೀಸ್ ಆಲ್ವೇಸ್ ಪ್ಲೂರಲ್, ನಾಟ್ ಸಿಂಗ್ಯುಲರ್. ಸೊ ರಾಂಗ್. ದ ನ್ಯೂಸ್ ಆರ್ ಗುಡ್, ತಪ್ಪಾಗತ್ತೆ. ನ್ಯೂಸ್ ಅನ್ನೋದು ಸಿಂಗ್ಯುಲರ್, ಆಲ್ವೇಸ್ ಸಿಂಗ್ಯುಲರ್. ಓಕೆನಾ? ಮ್ಯಾಥಮೆಟಿಕ್ಸ್ ಆರ್ ಈಸಿ, ನೋ, ಮ್ಯಾಥಮೆಟಿಕ್ಸ್ ಈಸ್ ಸಿಂಗ್ಯುಲರ್. ಸೊ ಇದಾಗತ್ತೆ. ಪೊಲೀಸ್ ಈಸ್ ಆಲ್ವೇಸ್ ಪ್ಲೂರಲ್, ನೆನ್ಪಿರ್ಲಿ. ನ್ಯೂಸ್ ಆಲ್ವೇಸ್ ಸಿಂಗ್ಯುಲರ್, ನೆನ್ಪಿರ್ಲಿ. ಸಬ್ಜೆಕ್ಟ್ ನೇಮ್ಸ್, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಇದು ಯಾವಾಗಲೂ ಸಿಂಗ್ಯುಲರ್ ಅಲ್ಲಿ ಆಗಿರುತ್ತೆ. ಸೊ ಇದು ನಿಮ್ಮ ನೌನ್ ಓದಿದ್ವಿ. ಇದು ಸ್ವಲ್ಪ ಅಡಿಷ್ನಲ್ ಆಗಿ ಬಂದಿರೋದು, ಡೋಂಟ್ ವರಿ. ಅಡಿಷ್ನಲ್ ಆಗಿ ನಾನು ಹಾಕಿದ್ದು ಗ್ರಾಮರು. ಸೊ ಎಲ್ಲೆಲ್ಲೆಲ್ಲ ಸೆಂಟೆನ್ಸ್ ಮಾಡುವಾಗ ನಮಗೆ ಬೇಕಾಗತ್ತೆ ಅಂತ. ಬಟ್ ನಮಗೆ ಮೇನ್ ಆಗಿ ನೌನ್ಸ್ ಅಂಡ್ ಇಟ್ಸ್ ಟೈಪ್ಸ್ ಆಫ್ ನೌನ್ಸ್ಗಳು ಗೊತ್ತಿರ್ಬೇಕಾಗತ್ತೆ. ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್. ಸೊ ಇವೆಲ್ಲ ನಿಮಗೆ ಮಟೀರಿಯಲ್ ನೌನ್, ಇವೆಲ್ಲ ನಿಮಗೆ ಗೊತ್ತಿರ್ಬೇಕಾಗತ್ತೆ. ಸೊ ಇದು ಇವತ್ತಿನ ಕ್ಲಾಸು. ಸೊ ಐ ಹೋಪ್ ಎಲ್ರೂ ಇಷ್ಟ ಆಯ್ತು ಅನ್ಕೊಂತೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬೈ ಬಾಯ್.